ನಿನ್ನೆ ದಿವಸ ಪುಷ್ಪಯಾಗ ನಡೆದಿದೆ. ಕ್ರಮಪಾಠ ಸಾಯಂಕಾಲ 4ರಿಂದ 5 ಬರ್ತಾ ಇತ್ತು. ಸುಮ್ಮನೆ ಕೇಳಿಸ್ಕೊಳ್ಳಿ, ಕಿವಿ ಮೇಲೆ ಬಿದ್ರೇನೆ ಒಂದು ಸಂಸ್ಕಾರ. 12 ಜನ ಕೂತಿದ್ರು, ಯಾರ ಹತ್ರನೂ ಪುಸ್ತಕ ಇಲ್ಲ. ಕ್ರಮಪಾಠ ಅವ್ರು ಹೇಳ್ತಾ ಇದ್ದಿದ್ದು. ಆಮೇಲೆ ನಿಮ್ಮೆಲ್ಲರ ಪರವಾಗಿ ಸಂಕಲ್ಪದಲ್ಲೆಲ್ಲ ಸೇರಿಸಿ ರಾಮದೇಶಿಕ ಗೋಷ್ಠಿ, ವೈವೇದ ಮತ್ತೆ ಬ್ರಾಹ್ಮಿ ಜೊತೆಗೆ ಇನ್ಯಾರೆಲ್ಲ ಇದ್ ಮಾಡಿದ್ರು ಅವರೆಲ್ಲರಿಗೂ ಸೇರಿಸಿ ಸಹ ಕುಟುಂಬ ನಾಮ್ ಅಂತ ಹೇಳಿ ಆಳ್ವಾರಾಚಾರ್ಯ ಎಲ್ರಿಗೂ ಅಭಿಷೇಕ, ತಿರುವೀರಿ ಉತ್ಸವ, ಈ ಆರಾಧನೆ ಎಲ್ಲ ಸಾಗುವಾಗ ನೆರವೇರಿತು. ಇವಾಗ ಪಾಠಕ್ಕೆ ಬರೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭವೂವ ಸಮೇಂದ್ರೋ ಮೇಧಯಾ ಸ್ಮೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮರ್ಥಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ. ಪಾಠದ ರಿವಿಷನ್ ಒಂದಷ್ಟು ಮಾಡಿ ಅಂತ ಮೊದಲಿಂದ ಹೇಳ್ತು. ಅದು ಎಲ್ಲಿ ತನಕ ಬಂತು ಗೊತ್ತಾಗ್ಲಿಲ್ಲ. ಎರಡನೇ ಕಾಂಡ 8ನೇ ಪ್ರಶ್ನೆ ಎರಡನೇ ಕಾಂಡದ 6ನೇ ಪ್ರಶ್ನೆ, 2ನೇ ಕಾಂಡ 6ನೇ ಪ್ರಶ್ನೆ 8ನೇ ಅನುವಾಕ ಶುರು ಆಗ್ಬೇಕಿತ್ತು. ಇಲ್ಲಿ ತನಕ ಮಾಡಿದ್ವಿ. ತುಂಬಾ ಸಂತೋಷ. ಯಾರ್ಯಾರು ಭಾಗವಹಿಸಿದ್ರು ಅದೆಲ್ಲ. ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಯಿತು. ಅಭಿಷೇಕ ಇದ್ರದ್ದು ಕೇಳಿದ್ನಲ್ಲ, ವೇದ ಪಾರಾಯಣ, ದಿವ್ಯ ಪ್ರಬಂಧ ಪೂರ್ಣವಾಗಾಯ್ತು, ಸ್ತೋತ್ರ ಸಾಹಿತ್ಯ, ನರಸಿಂಹ ಜಯಂತಿಗೆ ರಾಮನವಮಿ, ಅದಕ್ಕಾಗಿ ಸೌರ ಶ್ರೀರಾಮನವಮಿ ಬಂತು. ಅದಕ್ಕಾಗಿ ರಾಮ ಸಹಸ್ರನಾಮಗಳು, ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ನರಸಿಂಹ ಸಹಸ್ರನಾಮ, ಇವೆಲ್ಲದರ ಪಾರಾಯಣ ಎಲ್ಲ ಸಾಂಗವಾಗಿ ಆಯಿತು. ಸೊ ಅದಕ್ಕೆಲ್ಲ ಯಾರ್ಯಾರು ಸೇರಿದ್ರೋ ಎಲ್ಲ ನಿಮ್ಗೆಲ್ರಿಗೂ ಭಗವಂತನ ಕೃಪೆ ಉಂಟಾಗ್ಲಿ ಅಂತ ಎಲ್ಲರಿಗೂ ಹೇಳಿ ಅದನ್ನ ಮಾಡಿದ್ದು. ಮಧ್ಯೆ 9ನೇ ತಾರೀಕು ಒಂದು ವೇಣು ಮಗಳಿಗೆ ಮದುವೆ ಆಯಿತು. ಸೊ ಇಲ್ಲಿಂದಾನೇ ಭಗವಂತ ಆ ದಂಪತಿಗಳಿಗೆ ಪರಸ್ಪರ ಅನ್ಯೋನ್ಯತೆಯಿಂದ ದೀರ್ಘವಾಗಿ ಸಂತೋಷವಾಗಿ ಬಾಳ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾಯ್ತು. ಇಂದು ಹೊಸ ಪಾಠ ಆರಂಭ ಮಾಡೋಣ. 4ನೇ ಪ್ರಶ್ನೆ 3ನೇ ಕಾಂಡ ಅದಾಗಿತ್ತ ಆಗ್ಬೇಕು. ಸೊ 4ನೇ ಪ್ರಶ್ನೆ 3ನೇ ಕಾಂಡ 4ನೇ ಅನುವಾಕ, 3ನೇ ಅನುವಾಕ, 3 ಆಯ್ತು, 4ನೇ ಅನುವಾಕ. ಸೊ ಮೊದ್ಲೆಲ್ಲ ಆಯ್ತಾ? ಇಮೆ ವೈಸಹಸ್ರಣ ಅದು ಆಯ್ತು. ಚಿತ್ತಂಚ ಆಗ್ಬೇಕಾಗಾರೆ ಇವಾಗ. ಸೊ ಎಲ್ರಿಗೂ ಸಿಕ್ತಲ್ಲ. 3ನೇ ಕಾಂಡ 4ನೇ ಪ್ರಶ್ನೆ, ಅದರಲ್ಲಿ 4ನೇ ಅನುವಾಕ. ಚಿತ್ತಂಚ ಚಿತ್ತಿಶ್ಚಾಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರಥಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಚ ದುಗ್ರಃ ಪೃತನಾಜ್ಯೇಷು ತಸ್ಮೈ ವಿಶಃ ಸಮನಮಂತಃ ಸರ್ವಾಃ ಸ ಉಗ್ರಃ ಸೈಹವ್ಯೋ ಬಭೂವ ದೇವಾಸುರಾ ಸಂಯತ್ತ ಆಸನ್ ಸ ಇಂದ್ರ ಪ್ರಜಾಪತಿಮುಪಧಾವತ್ ತಸ್ಮಾ ಏತಾನ್ ಜಯಾನ್ ಪ್ರಾಯಚ್ಛತ್ತಾನ ಜುಹೋತ್ತತೋ ವೈ ದೇವಾ ಅಸುರ ನ ಜಯನ್ ಯದ ಜಯನ್ ತಜ್ಜಯಾನಾಂ ಜಯತ್ವಗ್ ಸ್ಪರ್ಧಮಾನೇ ನೈತೆ ಹೋತವ್ಯ ಜಯತ್ಯೇವ ತಾಂ ಪೃತನಾಂ. ಚಿತ್ತಂ ಚ ಚಿತ್ತಿಶ್ಚಾಕೂತಂ ಚಾಕೂತಿಶ್ಚ ವಿಜ್ಞಾತಂ ಚ ವಿಜ್ಞಾನಂ ಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಶ್ಚ ರಥಂತರಂ ಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರ ಪೃತನಾಜ್ಯೇಷು ತಸ್ಮೈ ವಿಶಃ ಸಮನಮಂತ ಸರ್ವಾಃ ಸ ಉಗ್ರಃ ಸಹಿಹವ್ಯೋ ಬಭೂವ ದೇವಾಸುರಾ ಸಂಯತ್ತ ಆಸಂ ಸ ಇಂದ್ರ
प्रजापतिमुपाधावत्तस्मा एताञ्जयान् प्रायच्छत् प्रायच्छत्तानजुहोत्ततो वै देवा असुरानजयन् यदजयन्तज्जयानां जयत्वग्गस्पर्धमानेनैते होतव्या जयत्येव तां पृतनाम् चित्तं च चित्तिश्चाकूतं चाकूतिश्च विज्ञातं च विज्ञानं च मनश्च शक्वरीश्च दर्शश्च पूर्णमासश्च बृहच्च रथन्तरं च प्रजापतिर्जयानिन्द्राय वृष्णे प्रायच्छदुग्रः पृतनाज्येषु तस्मै विशः समनमन्त सर्वाः स उग्रः स हि हव्यो बभूव देवासुरा संयत्ता आसन् स इन्द्रः प्रजापतिमुपाधावत्तस्मा एताञ्जयान् प्रायच्छत्तानजुहोत्ततो वै देवा असुरानजयन् यदजयन्तज्जयानां जयत्वग्गस्पर्धमानेनैते होतव्या जयत्येव तां ಪೃತನಾಂ. ಈ ಅನುವಾಕದಲ್ಲಿ ಜಯಾದಿ ಹೋಮದ ಹಿರಿಮೆಯನ್ನು ಹೇಳ್ತಾ ಇದೆ ನೋಡಿ. ಅಲ್ಲಿ ದೇವಾಸುರ ಸಂಯುಕ್ತ ಸಣ್ಣ ದೇವತೆಗಳಿಗೂ ಅಸುರರಿಗೂ ಯುದ್ಧ ಸಂಭವಿಸಿತು. ಅಸುರರಿಗೆ ಇಂದ್ರ ಪ್ರಜಾಪತಿ ಮುಪಾದಾವತ್, ಪ್ರಜಾಪತಿಯನ್ನ ಅಂದ್ರೆ ಸೃಷ್ಟಿಕರ್ತನನ್ನ ಕುರಿತು ಅವನು ಪ್ರಾರ್ಥನೆ ಮಾಡಿದ. ತಸ್ಮಾ ಏತಾನ್ ಜಯಾನ್ ಪ್ರಯಚ್ಛತೆ, ಅವನಿಂದ ನೀನು ಈ ಹೋಮವನ್ನು ನಡೆಸು ಅಂತ ಹೇಳಿ. ತಾನ ಜುಹೋತ್, ಅದರಿಂದ ತಥೋ ವೈ ದೇವ ಅಸುರಾನ ಜಯನ್, ದೇವತೆಗಳು ಅಸುರನ್ನ ಜಯಿಸಿದರು. ಅದಕ್ಕಾಗಿ ಇದಕ್ಕೆ ಜಯಾದಿ ಹೋಮ ಅಂತ ಹೆಸರು. ಜಯಾದಿ ಹೋಮದಲ್ಲಿ 72 ಆಹುತಿಗಳಿದೆ. ಚಿತ್ತಂಚ ಸ್ವಾಹ, ಎಲ್ಲದಕ್ಕೂ ಓಂಕಾರ ಸೇರಿಸ್ಕೋಬೇಕು. ಓಂ ಚಿತ್ತಂಚ ಸ್ವಾಹ, ಚಿತ್ತ ಇದನ್ನ ಮಮ. ಓಂ ಚಿತ್ತಿಶ್ಚ ಸ್ವಾಹ, ಓಂ ಚಿತ್ಯಾ ಇದನ್ನ ಮಮ. ಓಂ ಆಕೂತಂಚ ಸ್ವಾಹ, ಆಕೂತಾಯ ಇದನ್ನ ಮಮ. ಓಂ ಆಕೂತಿಶ್ಚ ಸ್ವಾಹ, ಓಂ ಆಕೂತ್ಯಾ ಇದನ್ನ ಮಮ. ಸರಿಯಾಗಿ ಪದಗಳನ್ನ ಹೇಳ್ಬೇಕಲ್ಲಿ ಸ್ವಾಹ ಹೇಳ್ಬೇಕಾದ್ರೆ. ವಿಜ್ಞಾತಂಚ ಸ್ವಾಹ, ವಿಜ್ಞಾತಾಯ ಇದನ್ನ ಮಮ. ಓಂ ವಿಜ್ಞಾನಂಚ ಸ್ವಾಹ, ವಿಜ್ಞಾನಾಯ ಇದನ್ನ ಮಮ. ಜಯಾದಿ ಹೋಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಏತತ್ ಕರ್ಮ ಸಮೃದ್ಧ್ಯರ್ಥಂ, ಇವತ್ತು ನಡೆಸಿದಂತ ಈ ಕರ್ಮ ಸಮೃದ್ಧಿಯನ್ನ ಸಂಪನ್ನಗೊಳ್ಳಲಿ, ಪೂರ್ಣವಾಗಲಿ ಅನ್ನೋದಕ್ಕಾಗಿ ಎಲ್ಲ ದಿಕ್ಪಾಲಕರು, ಗಂಧರ್ವರು, ಅಪ್ಸರಿಯರು ಎಲ್ರಿಗೂ ಕೂಡ ಹವಿಸ್ಸನ್ನು ನೀಡುವಂತ. ಇದರಲ್ಲೂ ಕೂಡ ಸಂಪ್ರದಾಯದಲ್ಲಿ ಬೇರೆ ಅವರು ದ್ವಾದಶ ಹೋಮ ಮಾಡ್ಬಿಟ್ಟು ಸಾಕು ಅಂತ ಕೇಶವಾದಿ ದ್ವಾದಶ ಹೋಮ ಮಾಡ್ತಾರೆ. ಸ್ಮೃತಿಗಳಲ್ಲಿದೆ, ವೇದದಲ್ಲಿದೆ. ಇದು ತೆಂಗ್ಲೆ ಒಡಗ್ಲೆ ಅನ್ನೋದಲ್ಲ, ಪ್ರತಿಯೊಬ್ಬರು ನಡೆಸ್ಬೇಕಾದದ್ದು. ಜಯಾದಿ ಹೋಮವೇ ಆಗಬೇಕು, ದ್ವಾದಶ ಹೋಮ ಅದೆಲ್ಲ ಅಲ್ಲ. ಏತತ್ ಕರ್ಮ ಸಮೃದ್ಧ್ಯರ್ಥಂ ಜಯಾದಿ ಹೋಮಂ ಕರಿಷ್ಯೆ. ಅದರಲ್ಲಿ ಚಿತ್ತಂಚ ಚಿತ್ತಿಷ್ಟ ಆಗೋದಂಚ ಹೀಗೆ ಹೇಳೋದಲ್ಲ. ಓಂಕಾರದ ಜೊತೆಗೆ ಸ್ವಾಹಾಕಾರ ಎರಡು ಸೇರ್ಬೇಕು. ಅದಾದ್ಮೇಲೆ ಪ್ರಜಾಪತೆ ಜಯಾನಿಂದ್ರಾಯ ವೃಷ್ಣೆ ಪ್ರಾಯಚ್ಚ ದುಗ್ರಹ ಪೃತನ ಅಜ್ಯೇಶು ತಸ್ಮೈ ವಿಷಃ ಸಮನಮಂತಹ ಸರ್ವಾಹ ಸ ಉಗ್ರಹ ಸಹಿ ಹವ್ಯೋ ಬಭೂವ. ಕಡೆಯಲ್ಲಿ ಪ್ರಜಾಪತಿಗೆ ಹವಿಸ್ಸನ್ನ ನೀಡೋದಿದೆ. ಆಮೇಲೆ ಯದ್ವಾ ನ್ಯೂನಂ ಯದ್ ಅತಿರಿಕ್ತಂ ಶಿಶ್ಚಕೃತ ಹೋಮ, ಯಜ್ಞದ ಪ್ರಕ್ರಿಯೆಗೆ ಇದನ್ನೇನೆ ಆಪಸ್ತಂಬರು ಇದನ್ನೆಲ್ಲ ಅಲ್ಲಿ ರೂಢಿಸಿದ್ರು, ಅಲ್ಲಿ ಜೋಡಿಸಿದ್ರು. ಅದು ಸಂಪ್ರದಾಯ, ಆ ರೀತಿ ನಡೆಸ್ಬೇಕಾದದ್ದು. ರಾಮಾನುಚಾರ್ಯ ದಿವ್ಯಾಜ್ಞಾಂ ವರ್ಧತಾಂ ಅಭಿವರ್ಧ, ಏನ್ ರಾಮಾನುಜರ ಆಜ್ಞೆ, ಏನ್ ಅವ್ರು ಮಾಡಿದ್ರು ಆ ಪ್ರೊಸೀಜರ್ ಆ ರೀತಿಯಲ್ಲಿ ನಡೆಸ್ಬೇಕು. ನಾವು ಮನಸ್ಸಿಗೆ ಬಂದಂತೆ ಏನೇನೋ ಸೇರಿಸೋದಲ್ಲ. ನಿಮಗೆ ಆ ಶ್ರದ್ಧೆ ಇದೆ, ಆಸಕ್ತಿ ಇದೆ, ಅದು ಹೇಳ್ಬೋಣ, ಇದು ಹೇಳ್ಬೋಣ, ಇದನ್ನು ಸೇರಿಸ್ಬಿಡ್ತೀನಿ ಅಂತ ಮಾಡೋಂಗಿಲ್ಲ. ವಾಕ್ಯಜ್ಞದಲ್ಲೂ ಅಷ್ಟೇ, ಬರೀ ಹೋಮ ಒಂದ್ರಲ್ಲ.
ಯದ್ವಾ ನ್ಯೂನಂ ಯದ್ ಅತಿರಿಕ್ತಂ ಅದನ್ನ ಮಾಡಿ ಮುಗಿಸೋದಕ್ಕಾಗಿ ಸ್ವಿಷ್ಟಕ ಹೋಮ ಎಲ್ಲದರಲ್ಲೂ ಹೇಳಿರುತ್ತದೆ. ಈಗ ಈ ಇದ್ರದ್ದು ಅಷ್ಟೇ, ಈ ಶಾಂತಮರೆಯಲ್ಲಿ ಈಗ ತಿರುಪತಿನಲ್ಲಿ ಬೆಳಗ್ಗೆ ಈ ಶಾಂತಮರೆಯಲ್ಲಿ ಶಿಪ್ತಂ ಶಿರಕಾಲೆ ಮಂಗ ಕಡಲ್ಲಿ ಹೇಳ್ತಾರೆ ಹೊರತು ಆಹಾರಾಗಿಲ್ಲೇ ನಿರೆಯೋ ಮೆನ್ನ ಹೇಳೋಲ್ಲ. ತಿರುಪತಿ ಶ್ರೀನಿವಾಸನನ್ನೇ ಕೊಂಡಾಡಿದ್ರು ಕೂಡ ಅಲ್ಲಿ ಹೇಳೋಲ್ಲ. ಏನೇನೋ ಸೇರಿಸ್ಬಿಡೋದು ಈ ತರ. ನಮ್ಮ ಊರ್ನಲ್ಲಿ ಇದನ್ ಮಾಡ್ಬಿಡೋದು ಅಂತ. ಈಗ ನಮ್ಮೂರ್ನಲ್ಲಿ ಇದೊಂದು ಎಡವಟ್ ಶುರುವಾಗಿದೆ. ನಲ್ಲೆ ನೆಂಜೆ ನಾಮ್ ತೊಳುದು ಹೋಗಲ್ಲ, ಅದು ಒಂದೇನಾ? ಹೆಂಗು ಮುಳನ್ ಕಳ್ಳನ್ ಬೇಕಾದಷ್ಟಿದೆ ನರಸಿಂಹನ ಮೇಲೆ, ಅದನ್ನು ಹೇಳ್ಬೋದಲ್ಲ. ರಾಮಾನುಜರು ಮಾಡಿದ್ದೇನು? ಯಾವುದೇ ದೇವಸ್ಥಾನದಲ್ಲಿ, ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಪಾಂಚರಾತ್ರವೋ ವೈಖಾನಸವೋ ಬೆಳಗ್ಗೆ ಹೊತ್ತು ಶಿಪ್ತಂ ಶಿರುಗಾಲೆ ವಂಗಕ್ಕಡ, ಸಾಯಂಕಾಲದಲ್ಲಿ ಆಳಮಾಮರತಿ ಮೇಲೆ ಮೇಲೆ, ರಾತ್ರಿಯಲ್ಲಿ ಅನುಸಂಧಾನ ಕ್ರಮಂ ಅಂತಿರುವಂತದ್ದು. ಇದನ್ನ ಹೇಳ್ಬೇಕೆ ಹೊರತು ನಮಗೇನೋ ಬೇಕು ಇದೇನೇನೋ ಮಾಡೋದಲ್ಲ. ಬಹಳ ಮುಖ್ಯವಾಗಿ ಫಾಲೋ ಮಾಡ್ಬೇಕಾದ್ದು ಇದು ಶಿಷ್ಟಾಚಾರ. ಯುಕ್ತ ಆಯುಕ್ತಾ ಅಲುಕ್ಷ ಧರ್ಮ ಕಾಮಾಸ್ಯೋ ಯಥಾತೆ ತೇಷು ಪರ್ಥೇರನ್ ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ಶಿಷ್ಟಾಚಾರ ಸಂಪ್ರದಾಯ ಅನ್ನೋದೇನು ಅಂದ್ರೆ ಪೂರ್ವಾಚಾರ್ಯರು ಏನ್ ಮಾಡಿಕೊಟ್ಟಿದ್ದಾರೆ ಆ ರೀತಿ ನಡೆಸು. ಸುಮ್ನೆ ನನಗೇನೋ ಅಷ್ಟ ಇಷ್ಟ ಯಾವುದೋ ದೇವತೆ ಇದ್ರದಕ್ಕೆ ಅಥವಾ ಭಾವಂತಾನೆ ಇನ್ನೊಂದು ರೂಪ ಅದಕ್ಕೆ ಅದನ್ನ ಹೇಳ್ತೀನಿ ಅಂತ ಸೇರಿಸೋದಲ್ಲ. ಪ್ರೊಸೀಜರ್ನ ವೈಲೇಟ್ ಮಾಡಬಾರ್ದು. ತುಂಬಾ ಜನ ಎಲ್ಲ ಕಡೆನಲ್ಲೂ ಮಾಡೋರು. ನಮ್ಮ ದೇವಸ್ಥಾನ ಇಲ್ಲಿ ನಾವು ಪುರುಷೂಕ್ತದಿಂದ ಅಲ್ಲ ಶ್ರೀ ಸೂಕ್ತದಿಂದ ಹೇಳ್ತೀವಿ. ನಾವು ಮಹಾಲಕ್ಷ್ಮಿಗೆ ಅದ್ದು ಇದ್ದು ಅಂತ ಅನ್ಕೊಂಡು ಅವ್ರ ಮನಸ್ಸಿಗೆ ಮಾಡಕ್ ಹೋದ್ರೆ ಇವರು ವೈಲೇಟಿಂಗ್ ರಾಮಾನುಜರ ಆಜ್ಞೆಯನ್ನು. ಈ ಶ್ರೀರಂಗದಲ್ಲಿ ಪೂಜಾ ವಿಧಾನ ಹೇಗಿರ್ಬೇಕು ಅನ್ನೋದನ್ನ ಬರ್ಸಿದ್ದು ರೆಕಾರ್ಡ್, ಅದು ಕೋಯಿಲ್ ಒಳಗು ಅಂತ. ಮೊದಲ ತಿರುನಾಳ್ ಆರಂಭ ಚೈತ್ರ ಮಾಸ, ಅವ್ರಿಗೆ ಮೇಷ ಮಾಸ, ಮೇಷ ವೃಷಭ ಮಿಥುನ, ಮೇಷ ಮಾಸ ಪ್ರಥಮ ತಿರುನಾಳ್ ಅವತ್ತೇನ್ ನಡಿಬೇಕು ಪೂರ 365 ಡೇಸ್ಗೂ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಂತಿಂತ ದಿವಸ ಈ ರೀತಿ ನಡಿಬೇಕು, ಈ ಉತ್ಸವ ನಡಿಬೇಕು, ಇದಕ್ಕೆ ಹೀಗೆ ನಡಿಬೇಕು ಪ್ರತಿಯೊಂದು ಕೂಡ. ಅದೇ ರೀತಿ ಈವನ್ ನಾವು 1008 ವರ್ಷ ಆದ್ಮೇಲೂ ಕೂಡ ಶ್ರೀರಂಗದಲ್ಲಿ ನಡೆಯುತ್ತೆ. ಸೇಮ್ ಥಿಂಗ್ ಇಟ್ ಮೇಲ್ಕೋಟೆಗೂ ಶ್ರೀರಂಗಕ್ಕೂ ಸ್ವಲ್ಪ ಡಿಫ್ರೆನ್ಸ್. ಒಂದು ಈಶ್ವರ್ಯ ಸಂಹಿತೆಯನ್ನು ಫಾಲೋ ಮಾಡ್ತಾರೆ, ಇನ್ನೊಂದು ಜಯಾಖ್ಯ ಸಂಹಿತೆ ಹಿಂದಿನಿಂದ ಬಂದದ್ದು. ತುಂಬಾ ಡಿಫ್ರೆನ್ಸಸ್ ಇಲ್ಲ. ಅದು ಸುಮ್ಮನೆ ನಾವು ಬಾಯಿನಲ್ಲಿ ಕಡೆನಲ್ಲಿ ರಾಮಾನುಚಾರ್ಯ ದಿವ್ಯಾಜ್ಞಾಂ ವರ್ಧತಾಂ ಅಭಿವರ್ಧತಾಂ ಅಂತ ಹೇಳ್ಬಿಟ್ಟು ಇಫ್ ವಿ ಡೋಂಟ್ ಫಾಲೋ ಯೋ ಅಯತಾ ದೇವ ಯಜನಂ ಕರೋತಿ ಪಾಪಿ ಯಾನ್ ಭವತಿ. ನೀವು ಮಾಡಿದ ದೇವ್ರ ನಾಮನಾನೆ ಪಾಪಿಗಳಾಗ್ತೀರಿ. ಏನೇನೋ ಸೇರಿಸ್ಬಿಟ್ಟು ಶಾತಮರೆಯಲ್ಲಿ ಇನ್ನೇನೋ ಮಾಡ್ತೀನಿ ಅಂತ ಹೋದ್ರೆ ಹೇಗಿದೆಯೋ ಹಾಗೆ ನಡೆಸ್ಬೇಕು. ಇಲ್ಲಿ ಇನ್ನೊಂದು ಸಂದೇಹ ಬರ್ಬೋದು. ಏನು ಅಂತಂದ್ರೆ ಇವಾಗ ಪಿರಿಯ ಶಾತಮರೆ ತಗೊಂಡ್ರೆ ಅದರಲ್ಲಿ ಶ್ರೀಭಾಷ್ಯ, ಗೀತಾ ಭಾಷ್ಯ, ಆಮೇಲೆ ಭಾಗವತ, ಇದು ಎಲ್ಲ ಇದೆ. ಏನದು ಶಾತಮರೆ ಯಾವ್ದಾದ್ರು ಪಾರಾಯಣ ಮಾಡಿದ್ದೀರೋ ಅದಕ್ಕೆ ಕನ್ಕ್ಲೂಡ್ ಮಾಡುವಂಥದ್ರಲ್ಲಿ. ನೀವು ಬೇರೆ ಗ್ರಂಥಗಳನ್ನೆಲ್ಲ ಪಾರಾಯಣ ಮಾಡಿಲ್ಲ ಅಂದ್ರೆ ಅದೆಲ್ಲ ಬೇಕಿಲ್ಲ. ಶ್ರೀಭಾಷ್ಯದ ಇದನ್ನ ಅನ್ಯತ್ರ ಭಾಷ್ಯ ಇದೆ, ಅದನ್ನು ಕೂಡ ಓದೋದು ಬೇಕಿಲ್ಲ. ಇವರು ಈ ಶ್ರೀನಿವಾಸನ್ ದಿವ್ಯ ಪ್ರಬಂಧ ಶ್ರೀನಿವಾಸನ್ ನಮ್ಮ ಎನ್ನೆನ್ನ ಪಾರಾಯಣ ಬಂದಾಮು 10ನೇ ಶತಮಾನದಲ್ಲಿ ಶಕ್ಲ ಹಾಗೆ ಹೇಳಿದೇನೆ ಅದು 1-1.5 ಗಂಟೆ ಕಾಲ. ಇನ್ನು ಇದೆಲ್ಲದನ್ನು ನೀವೇನು ಹೇಳೇ ಇಲ್ಲ, ತೊಡಕವೂ ಇಲ್ಲ, ಬರೀ ಶಾತಮರೆ ಅನ್ನಲ್ಲಿ ಫುಲ್ ಆರಂಭದಲ್ಲಾದ್ರೂ ಹೇಳಿದ್ದ ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಭಗವದ್ಗೀತೆ ಪೂರ ಪಾರಾಯಣ ಮಾಡಿದ್ರ 700 ಶ್ಲೋಕಗಳನ್ನ, ವಿಷ್ಣು ಸಹಸ್ರನಾಮ, ರಹಸ್ಯತ್ರಯ ಗ್ರಂಥಗಳು, ಗ್ರಂಥ ಚತುಷ್ಟಯ, ಆದ್ರ ಕಾಲಕ್ಷೇಪ, ಇವುಗಳೆಲ್ಲ ಮುಗಿದಿದ್ರೆ ಎಲ್ಲದನ್ನು ಸೇರಿಸಿ ಪೂರ್ಣವಾಗಿ ಹೇಳುವಂತ. ಇಲ್ದಿದ್ರೆ ಪ್ರಧಾನವಾಗಿ ವೇದದಲ್ಲಿ ಸಂಹಿತೆ, ಉಪನಿಷತ್ತು, ಬ್ರಾಹ್ಮಣ ಅವುಗಳದು. ಅದಾದ್ಮೇಲೆ ಶಿತ್ತಂ ಶಿರಗಾಲೆ ವಂಗಕ್ಕಡ. ಮೊದಲಾಯಿರಕ್ಕೆ ಶಾತಮರೆ ಶಿತ್ತಂ ಶಿರಗಾಲೆ ವಂಗಕ್ಕಡಲಾದ್ಮೇಲೆ ಆ ಕಡೆಯಲ್ಲಿ ಯಾವ್ದೋ ಕಣ್ಣಿನ ತಾಂಬೋ ಅದನ್ನ ಹೇಳ್ಬೇಕು. ಇದಾದ್ಮೇಲೆ 2ನೇ ಪುಸ್ತಕಕ್ಕೆ ಪೆರಿಯ ತಿರುಮಳಿಗೆ ಶಾತಮರೆ ನಂದಾನರಗತ್ 2 ಪಾಶುರಗಳು, ತಿರುಕುರಂದಾಂಡಹಂ ತಿರು ನೆಡುಂದಾಂಡಹಂ 2. ಅಲ್ಲಿಗೆ 2ನೇ ಪುಸ್ತಕ ಮುಗಿಯಿತು. ಆಮೇಲೆ ಏನು ಮುನಿಯ ನಾನ್ ಮೋನೆ ಬೇಡ ಸೂಳ್ದು ಹನ್ರಾಯ್ದು ಇರಂದ 2 ಪಾಶುರಗಳು. ಅದು ಅಂದಾದಿ ಆಗಿರೋದ್ರಿಂದ ಮೊದಲನೇ ಪಾಶುರ ಉಯರ್ವರ ಉಯರ್ನಲ್ಲ.
ಆ ತಿರುವಾಯ್ಮೊಳಿ ಹೇಳದ್ಮೇಲೆ ಅದ್ ಹೇಳ್ಬೇಕು, ಮತ್ತೆ ಇನ್ನೊಂದ್ಸಲಿ ಕಣ್ಣಿನ ಹುಣಸೂರು ತಾಂಬು. ಇದಾದ್ಮೇಲೆ ದೇಶಿಕ ಪ್ರಬಂಧ. ದಿಸ್ ಈಸ್ ದಿ ಪ್ರೊಸೀಜರ್. ಆ ರೀತಿ ನಡೆಸಬೇಕೆ ಹೊರತು ಬೇರೆ ಏನೇನೋ ಸೇರ್ಸಕ್ ಹೋಗ್ಬಾರ್ದು. ಇದು ಸಂಪ್ರದಾಯ. ಸಮ್ಯಕ್ ಪ್ರದಾನ. ಹಿಂದಿನವರು ಪೂರ್ವಾಚಾರ್ಯಗಳು ಪೂರ್ವೇ ತದೋಚುಹು ಮೇಲೆಯಾರ್ ಶೈವನಗಳ್ ವೇಂಡುವನ ಗೆಟ್ಟಿಯೇಲ್. ತಿರುಪವೈನಲ್ಲಿ ಹೇಳೋದು. ಮೇಲೆ ಯಾರಂದ್ರೆ ಯಾರು? ಹಿಂದಿನವರು, ನಮ್ಮ ಆಚಾರ್ಯರುಗಳು ಏನ್ ಮಾಡೋದು ಆ ರೀತಿನಲ್ಲಿ ಮಾಡೋಕ್ ಹೋಗ್ಬೇಕೆ ಹೊರತು ಬೇರೆ ಏನೇನೋ ಮಾಡೋಕ್ ಹೋಗ್ಬಾರ್ದು. ಕಟ್ಚಾಟು ಮಾಡೋದಲ್ಲ. ಅದನ್ನ ಜಾಸ್ತಿ ಇದ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜಯಾದಿ ಹೋಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಡೆಯಬೇಕಾದ. ಜಯಾದಿ ಹೋಮದಲ್ಲೇ ಕಡೆಯಲ್ಲಿ ಆಶಿಷ್ಟಗತ ಹೋಮ ಬರೋದು. ಅಲ್ಲಿಗೆ ಆ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗುತ್ತೆ. ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ ಪ್ರತಿ ಒಂದ್ರಲ್ಲೂ ಜಯಾದಿ ಇದೆ. ಜಯಾದಿ ಹೋಮ ನೋಡು ಒಂದೆರಡರಲ್ಲಿ ಬರೋಲ್ಲ. ಈಗ ನಾವು ಇದ್ ಮಾಡ್ತೀವಲ್ಲ ಇಷ್ಟಿ, ಅದ್ರಲ್ಲಿ ಜಯಾದಿ ಹೋಮ ಬೇಕಿಲ್ಲ. ಯಾಕೆಂದ್ರೆ ಅದು ನಿತ್ಯ ಇದು ಸಂಧ್ಯಾವನೆ ಮಾಡೋ ತರದಲ್ಲಿ ವಿಶೇಷ ಇದು ಮಾಡಿದಾಗ ಇವುಗಳೆಲ್ಲ ಸೇರಿಸ್ಕೊಳ್ಳುವಂತದ್ದಷ್ಟೇ. ಅದರಲ್ಲಿ ಇಲ್ಲ ಅಷ್ಟೇ. ಇನ್ನು ಪೂರ್ಣಾಹುತಿಗಳು ಮಾಡಬೇಕಾದ್ರೆ ಈಗ ರಾಮ ಪಟ್ಟಾಭಿಷೇಕ, ನರಸಿಂಹ ಹೋಮ ಇಂಥದ್ದು ನಡೆಸಿದಾಗ ಪೂರ್ಣಾಹುತಿ ಇದೆ. ಅವಾಗಲೂ ಕೂಡ ಇದೆ ಜಯಾದಿ ಹೋಮ ಮಾಡಿಬಿಟ್ಟು ಆಮೇಲೆ ಪೂರ್ಣಾಹುತಿ ಕಡೆಗೆ ಇಟ್ಕೊಂಡಿರೋದು. ಸೊ ಈ ಅನುವಾಕದಲ್ಲಿ ಪೂರ್ಣಾದಿರೋದು. ಮುಂದಕ್ಕೆ ಹೋಗೋಣ. ಉಪಪಂಚವಿಗಂಶತಿಶ್ಚ ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಃ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಹಾಗಂ ಸಮುದ್ರಸ್ರೋತ್ಯಾನಾಂ ಅನ್ನಗಂ ಸಾಮ್ರಾಜ್ಯಾನಾಂ ಅಧಿಪತಿಃ ತನ್ಮಾಮವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಂ ಅಧಿಪತಯಸ್ತೇಮ ವಂದು ಪಿತರಃ ಪಿತಾಮಹಾಃ ಪರೇ ಭರೆ ತಥಾಸ್ತಥಾ ಮಹಾ ಇಹ ಭಾವತ. ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಾ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಾಗಂ ಸಮುದ್ರಸ್ರೋತ್ಯಾನಾಮನ್ನದಂ ಸಾಮ್ರಾಜ್ಯಾನಾಮಧಿಪತಿ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಂ ಅಧಿಪತಯಸ್ತೆ ಭಾವಂತು ಪಿತರಃ ಪಿತಾಮಹಾಃ ಪರೇ ವರೆ ತಥಾಸ್ತಥಾ ಮಹಾ ಇಹ ಮಾವತ. ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಾ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಾಗಂ ಸಮುದ್ರಸ್ರೋತ್ಯಾನಾಂ. ಸ್ರೋತಃ ಅಂದ್ರೆ ನದಿಗಳು, ಅದಕ್ಕೆಲ್ಲ ಅಧಿಪತಿ ಸಮುದ್ರ ರಾಜ. ಸಮುದ್ರಸ್ರೋತ್ಯಾನಾಮನ್ನದಂ ಸಾಮ್ರಾಜ್ಯಾನಾಮಧಿಪತಿ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಮಧಿಪತಯಸ್ತೆ ಭಾವಂತು ಪಿತರಃ ಪಿತಾಮಹಾಃ ಪರೇ ವರೆ ತಥಾಸ್ತಥಾ ಮಹಾ ಇಹ ಮಾವತ.
अस्मिन् ब्रह्मन् अस्मिन् क्षत्रे स्यामाशिष्यस्यां पुरोधायाम् अस्मिन् कर्मन् अस्यां देवहूत्याम् अस्मिन् ब्रह्मन् अस्मिन् क्षत्रे स्याम् आशिष्यस्याम् पुरोधायाम् अस्मिन् कर्मन् अस्याम् देवहूत्याम् अस्मिन् ब्रह्मन् अस्मिन् क्षत्रे स्याम् आशिष्यस्याम् पुरोधायाम् अस्मिन् कर्मन् अस्याम् ದೇವಹೂತ್ಯಾಂ. ನಾನು ಹೇಳಿದ್ನಲ್ಲ ಜಯದೇವ ಹೋಮಕ್ಕೆ ಸೇರಿದ್ದೆ. ಇದು ಕೂಡ 72 ಆವೃತ್ತಿಗಳು ಅಂದಾಗ ಅಗ್ನಿ ಭೂತಾನಾಮಧಿಪತಿ ಸಮಾವತು, ಇಲ್ಲಿ ನಿನ್ನ ಸಾನ್ನಿಧ್ಯ ಉಂಟಾಗಲಿ. ಸಮಾವತು ಅಲ್ಲಿಗೆ ಲಾಸ್ಟ್ ನಲ್ಲಿ ಇವಾಗ ಹೇಳಿದ್ವಲ್ಲ, ಅಸ್ಮಿನ್ ಬ್ರಹ್ಮನ್ ಅಸ್ಮಿನ್ ಕ್ಷತ್ರೆ ಸ್ಯಾಮ್ ಆಶೀಷಸ್ಯಾಂ ಪುರೋಧಾಯಾಂ ಅಸ್ಮಿನ್ ಕರ್ಮನ್ ಅಸ್ಯಾಂ ದೇವಹೂತ್ಯಾಗ ಸ್ವಾಹ. ಓಂ ಮುಂದಕ್ಕೆ ಒಂದೊಂದರಳು. ಇಂದ್ರೋ ಜ್ಯೇಷ್ಠಾನಾಮಧಿಪತಿ ಸಮಾವತು, ಎಲ್ಲ ಪುರುಕೆ. ಓಂ ಯಮ ಪೃಥಿವ್ಯಾಧಿಪತಿ, ಯಮನಿಗೆ ಹವಿಸ್ಸನ್ನು ನೀಡಿದಾಗ ಅಪ ಉಪಸ್ಪೃಶ್ಯ ಅಲ್ಲಿ. ರುದ್ರ ಪಶೂನಾಮಧಿಪತಿ, ಅಲ್ಲಿ ಬಂದಾಗಲೂ ಅಷ್ಟೇ. ಈ ಪಿತರ ಪಿತಾಮಹ ಪಿತೃದೇವತೆಗಳು ವಸು ರುದ್ರ ಆದಿತ್ಯ. ಈಗ ಯಾರ ಯಜಮಾನ ಕೂತ್ಕೊಂಡು ಮಾಡ್ತಿದ್ದಾನೆ, ಅವ್ರ ತಂದೆ ಇದ್ರೆ ಬದುಕಿರೋರ್ಗೆ ಹವಿಸ್ ಕೊಡಬಾರದು. ಜೀವತ್ ಪಿತೃಗಳಿಗೆ ಹವಿಸ್ಸಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಅವ್ರು ಪಿತರಹ ಅನ್ನೋದ್ ಬಿಟ್ಟು ಪಿತಾಮಹ ಅಲ್ಲಿಂದ ಹೇಳಬೇಕು. ತಾತ, ಅವರಪ್ಪ 3 ಜನ ವಸು ರುದ್ರ ಆದಿತ್ಯ ಪೊಸಿಷನ್ಸ್ ಅವರುಗಳಿಗೆ. ಮಂತ್ರೋಕ್ತ ದೇವತೆ, ಮಂತ್ರದಲ್ಲಿ ಉಕ್ತವಾದ ದೇವತೆಗೆ ಇದನ್ನ ಮಮ ಅಥವಾ ಪಿತ್ರಾದಿಭ್ಯ ಇದನ್ನ ಮಮ ಹೇಳ್ಬೋದು. ಅಪ ಉಪಸ್ಪೃಶ್ಯ ಪಿತೃದೇವತೆಗಳಿಗೆ ಇದಕ್ಕೆ ಕೊಡ್ಬೇಕಾದ್ರೆ. ಇದು ಜಯದೇವ ಹೋಮದಲ್ಲೇ ಬರುವಂತದ್ದು. ಅವರೇ ಸಪ್ತದಶ ಚ ದೇವಾ ವೈ ಯದ್ಯಜ್ಞೇ ಕುರ್ವತ ತದಸುರ ಅಕುರ್ವತ ತೇ ದೇವಾ ಏತಾನಭ್ಯಾತಾನಾನ್ ಪಶ್ಯನ್ ತಾನಭ್ಯಾತನ್ವತ ಯದ್ದೇವಾನಾಂ ಕರ್ಮಾಸೀದಾರ್ಧ್ಯತ ಯದಸುರಾಣಾಂ ನ ತದಾ ಆರ್ಧ್ಯತ ಯೇನ ಕರ್ಮಣೇ ಅರ್ಥೇ ಸಕರ ತಾಮದಕ್ಕೆ ಬಂದಿದ್ದು. ಕರ್ಮಣೇರ್ಥೇ ತತ್ರ ಹೋತವ್ಯ ರುಧ್ನೋತ್ಯೇವ ತೇನ ಕರ್ಮಣ ಯದ್ವಿಶ್ವೇ ದೇವಾಃ ಸಮಭರನ್ ತಸ್ಮಾದಭ್ಯಾತಾನಾಂ ವೈ ಈಶ್ವದೇವಾ ಯತ್ ಪ್ರಜಾಪತಿರ್ಜಯಾನ್ ಪ್ರಾಯಚ್ಛತ್ತಸ್ಮಾಜ್ಜಯಾ ಪ್ರಾಜಾಪತ್ಯಾಂ ಯದ್ರ ಆಶ್ರಭೃದ್ಭಿರಾಷ್ಟ್ರಮಾದದತ ತದ್ರ ಆಶ್ರಭೃತಾಗಂ ರಾಷ್ಟ್ರಭೃತ್ವಂ ತೇ ದೇವ ಅಭ್ಯಾತನ್ವತ ಅಭ್ಯಾತಾನೈಃ ಅಸುರಾನ್ ಅಭ್ಯಾತನ್ವತ ಜಯೈರಜಯನ್ ರಾಷ್ಟ್ರಭೃದ್ಭಿರಾಷ್ಟ್ರಮಾದದತ ಯದ್ದೇವ ಅಭ್ಯಾತಾನೈರಸುರಾನ್ ಅಭ್ಯಾತನ್ವತ ತದಭ್ಯಾತಾನಾನಾಂ ಅಭ್ಯಾತಾನತ್ವಂ ಯಜ್ಜಯೈರಜಯನ್ ತಜ್ಜಯಾನಾಂ ಜಯತ್ವಂ ಯದ್ರ ಆಶ್ರಭೃದ್ಭಿರಾಷ್ಟ್ರಮಾದದತ ತದ್ರ ಆಶ್ರಭೃತಾಗಂ ರಾಷ್ಟ್ರಭೃತ್ವಂ ತತೋ ದೇವ ಅಭವನ್ ಪರಾಸುರಾಯೋ ಭ್ರಾತೃವ್ಯವಾನ್ ಸ್ಯಾತ್ ಸ ಏತಾನ್ ಜುಹ್ಯಾತ್ ಅಭ್ಯಾತಾನೈರೇವ ಭ್ರಾತೃವ್ಯಾನಭ್ಯಾತನುತೆ ಜಯೈರ್ಜಯತಿ ರಾಷ್ಟ್ರಭೃದ್ಭಿರಾಷ್ಟ್ರಮಾದತ್ತೆ ಭವತ್ಯಾತ್ಮನಾ ಪರ ಅಸ್ಯ ಭ್ರಾತೃವ್ಯೋ ಭವತಿ. ದೇವಾ ವೈ ಯದ್ಯಜ್ಞೇ ಕುರ್ವತ ತದಸುರಾ ಅಕುರ್ವತ ತೇ ದೇವಾ ಏತಾನಭ್ಯಾತಾನಾನ್ ತಾನಭ್ಯಾತನ್ವತ ಯದ್ದೇವಾನಾಂ ಕರ್ಮಾಸೀದಾರ್ಧ್ಯತಿ
कर्मासीद्धार्ध्यत तद्यदसुराणां न तदा आर्ध्यत येन कर्मणेर्सत् कर्मणेर्थे कर्मणेर्थे कर्मणेर्चेर्तत्र कर्मणेच्छेर्तत्र होतव्यारुध्नोत्येव तेन कर्मणा यद्विश्वे देवाः समभरन् तस्मादभ्याताना वै ईश्वदेवा यत्प्रजापतिर्जयान् प्रायच्छत्तस्माज्जया प्राजापत्या यदा यद्राष्ट्रभृद्भि राष्ट्रमाददत तद्राष्ट्रभृतागं राष्ट्रभृत्वं ते देवा अभ्यातानैरसुरानभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरान् अभ्यातन्वत तदभ्यातानानामभ्यातानत्वं यज्जयैरजयन् तज्जयाजयत्वं यद्राष्ट्रभृद्भिराष्ट्रमाददत तद्राष्ट्रभृतागं राष्ट्रभृत्वं ततो देवा अभवन् परासुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यान् अभ्यातनुते जयैर्जयति राष्ट्रभृद्भिः राष्ट्रमादत्ते भवत्यात्मना परा आस्य भ्रातृव्यो भवति देवा वै यद्यज्ञे कुर्वत तदसुरा अकुर्वत ते देवा एतानभ्यातानानपश्यन् तानभ्यातन्वत यद्देवानां कर्मासीद्धार्ध्यत तद्यदसुराणां न तदा आर्ध्यत येन कर्मणेच्छेत्तत्र होतव्यारुध्नोत्येव तेन कर्मणा यद्विश्वे देवाः समभरन् तस्मादभ्याताना वै ईश्वदेवा यत्प्रजापतिर्जयान् प्रायच्छित्तस्माज्जया प्राजापत्या राष्ट्रपृथ्वी राष्ट्रमाददत तद्राष्ट्रभृतागं राष्ट्रभृत्वं ते देवा अभ्यातानैरसुरान् अभ्यातन्वत जयैरजयन् राष्ट्रभृद्भिः राष्ट्रमाददत यद्देवा अभ्यातानैरसुरान् अभ्यातन्वत तदभ्यातानानामभ्यातानत्वं यज्जयैरजयन् तज्जयानां जयत्वं यद्राष्ट्रभृद्भिः राष्ट्रमाददत तद्राष्ट्रभृतागं राष्ट्रभृत्वं ततो देवा अभवन् परासुरा यो भ्रातृव्यवान् स्यात् स एतान् जुहुयादभ्यातानैरेव भ्रातृव्यान् अभ्यातनुते जयैर्जयति राष्ट्रभृद्भिः राष्ट्रमादत्ते भवत्यात्मना परा आस्य भ्रातृव्यो भवति ರಾಷ್ಟ್ರಮದಸಿ ಆಚಾರ್ಯ ಸಂಧಿ ಮಹತ್ಪದ್ಯೋ ಶಮ್ಮನ್ ರಾಷ್ಟ್ರದ ಬಗ್ಗೆ ಕೂಡ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ ಇಲ್ಲಿ ರಾಷ್ಟ್ರ ಅಂತ ಅದೇ ಹೇಳೋದು ನಾವಿರುವಂತಹ ಒಟ್ಟು ನಾಡು ಅದಕ್ಕಾಗಿ ಎಲ್ಲವನ್ನು ಅಲ್ಲಿಯೂ ಕೂಡ ಎಲ್ಲ ಕ್ಷೇಮ ಉಂಟಾಗುತ್ತೆ ಶನ್ನೋ ಅಸ್ತು ದ್ವಿಪದೇಶಂ ಚತುಷ್ಪದೇ ಲೋಕದಲ್ಲಿ ಇರೋರೆಲ್ಲರೂ ಚೆನ್ನಾಗಿರ್ಲಿ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರಕ್ಕೆ ಇವೆಲ್ಲ ಇದ್ರಲ್ಲಿ ಮಾಡೋದು ಈ ಇದೆಯಲ್ಲ ಏನೋ ಅಭ್ಯುದಯ ಶ್ರಾದ್ದ
ಇಡಾದೇವವು, ಅದರಲ್ಲೂ ಅಷ್ಟೇ ಇವೆಲ್ಲ ಬರುವಂತಹದ್ದು ಎಲ್ಲ ನಡೆಸ್ಬೇಕು. ಅಭ್ಯುದಯ ಶ್ರಾದ್ದ ಹಿರಣ್ಯ ರೂಪೇಣ ನಡೆಸುವಂತಹದ್ದು. ಪ್ರಾಜಾಪತ್ಯಸ್ಸು ಓಷ್ಟಾದಶ ಚ प्राजापत्यासोऽष्टादश च प्राजापत्यासोऽष्टादश च ಇದಕ್ಕೂ ಗಂಧರ್ವರು ಅಪ್ಸರಿಯರು ಅದು ಜಯಾದಿಗೆ ಸೇರಿದಂತೆನೆ ಬರುವಂತಹದ್ದು. ಅದನ್ನ ಮುಂದಿನ ಇದ್ರಲ್ಲಿ ಮಾಡೋಣ. ಇವಾಗ ಇದು ತಗೊಳ್ಳಿ. ನೆಕ್ಸ್ಟ್ ಒನ್ ಹಾ, ಲೈನ್ சொல்லுவீங்களா? ಋತಾಷಾಢೃತಧಾಮಾಗ್ನಿಃ 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 ಇದೆ ಬ್ರಾಹ್ಮಣ ಪಾಠ. ಇದರಲ್ಲೇ ವ್ಯತ್ಯಾಸ. ಗುರುಗಳು ಹೇಳ್ತಾ ಇದ್ದಿದ್ದು ಸಂಹಿತೆ ಪಾಠನ ಸೇರಿಸ್ಬೇಕು ಅಂತ, ಅದು ಆಪಸ್ತಂಬರು ಮಾಡಿ ಇಟ್ಟಿರೋದು. ಇದಕ್ಕೆ ಆ ಚಕ್ರವರ್ತಿ ತಿರುಮಲಂಗಾರ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಉದಕ ಶಾಂತಿ ಅನುಬಂಧ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಇದೇ ಇರಬೇಕು ಅಂತ. ಅಂದ್ರೆ ಈ ಬ್ರಾಹ್ಮಣ ಪಾಠ ಇದೆಯಲ್ಲ, ಏನ್ ಇದಕ್ಕೂ ಅದಕ್ಕೆ ವ್ಯತ್ಯಾಸ? ಋತ ಷಾಢೃತಧಾಮ ಅಗ್ನಿರ್ಗಂಧರ್ವಕ್ತಸ್ಯ ಔಷಧಿಯೋ ಅಪ್ಸರಸೌರ್ಜೋಧಾಮ ಸ ಇದಂ ಬ್ರಹ್ಮ ಕ್ಷತ್ರಂ ಪಾತುತ ಇದಂ ಬ್ರಹ್ಮ ಕ್ಷತ್ರಂ ಪಾ ಅಂತ ತಸ್ಮೈ ಸ್ವಾಹ ಆಭ್ಯ ಸ್ವಾಹ ಇದೆಯಲ್ಲ. ನಾವು ಜಯದಿ ಹೊಂದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಋತ ಷಾಢೃತಧಾಮ ಅಗ್ನಿರ್ಗಂಧರ್ವಕ್ತಸ್ಯ ಅಪ್ಸರಸೌರ್ಜೋಧಾಮ ನವನ್ನಂಗೆ ಸ ಇದಂ ಬ್ರಹ್ಮ ಕ್ಷತ್ರಂ ಪಾತುತ ಇದಂ ಬ್ರಹ್ಮ ಕ್ಷತ್ರಂ ಪಾ ಅಂತ ತಸ್ಮೈ ಸ್ವಾಹ ಅದಾಭ್ಯ ಸ್ವಾಹ ಸಗನ್ವಿತೋ ವಿಶ್ವಸ ಮಾಸೂರ್ಯೋ ಗಂಧರ್ವಸ್ತಸ್ಯ ಮರೀಚ ಅಪ್ಸರಸಾಯುವೋ ನಾಮ. ಸುಷುಮ್ನ ಸೂರ್ಯರಶ್ಮಿ ಒಂದೊಂದು ಕಡೆಯಲ್ಲಿ ಎಲ್ಲ ಸೇರಿಸ್ಬಿಟ್ಟು ಅಲ್ಲಿ ಬಂತಲ್ಲ ಹಿಂದಿನ ಅನುವಾಕದಲ್ಲಿ, ಆ ತರದಲ್ಲಿ ಬರುವಂತದ್ದು ಇದೇನೆ. ಯಾವುದು ಈ ಸಂಹಿತೆ ಪಾಠ. ಇದು ಬ್ರಾಹ್ಮಣ ಅಲ್ಲ, ನಾನು ಹೇಳಿದ್ ಫಸ್ಟ್ ಹೇಳಿದ ತಪ್ಪು. ಬ್ರಾಹ್ಮಣದಲ್ಲೂ ಬರುತ್ತೆ ಈ ಮಂತ್ರ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಋತಾಷಾಢೃತಧಾಮ ಅಗ್ನಿರ್ಗಂಧರ್ವ ಸ ಇದಂ ಬ್ರಹ್ಮ, ಆಮೇಲೆ ಅಪ್ಸರಸ ಆಮೇಲೆ ಬರುತ್ತೆ ತಾ ಪಾತು ಅಂತ ಅಂದ್ಬಿಟ್ಟು. ದಿಸ್ ಈಸ್ ದಿ ಒನ್ ನಾವು ಹೇಳ್ಬೇಕಾದದ್ದು. ಬೋಧಾಯನ ಪ್ರಕಾರ ಆಪಸ್ತಂಭ ಸೂತ್ರದಲ್ಲಿ ಇದ್ ಮಾಡಿರುವಂತಹದ್ದು ಸಂಹಿತಾ ಪಾಠ. ಇವಾಗ ನಾವ್ ಏನ್ ಹೇಳ್ಕೊಂಡಿದೀವೋ ದಿಸ್ ಈಸ್ ದಿ ಒನ್ ಸಂಹಿತೆ ಪಾಠ. ಈ ಪಾಠವನ್ನೇ ಹೇಳ್ಬೇಕು. ಈ ರಾಮಕೃಷ್ಣ ಅಷ್ಟಮದವರು ಎರಡನ್ನೂ ಕೊಟ್ಬಿಟ್ಟಿದ್ದಾರೆ. ಅದೇ ಅಲ್ಲಿ ಕನ್ಫ್ಯೂಷನ್ ಬರುವಂತ. ಆಮೇಲೆ ಸಂಹಿತೆ ಪಾಠ ಅಂತಂದ್ರೆ ಎಲ್ಲ ಸೇರಿಸ್ಬಿಟ್ಟು ಹೇಳಿ ಅಂತಿಲ್ಲ. ಅದಕ್ಕೇನೆ ಇದರದನ್ನ ಗ್ರಹ್ಯ ಸೂತ್ರಗಳು ಇಲ್ಲಿ ನೋಡಿ. ಮುಂದಕ್ಕೆ ಆಯವಹ ಆಯ್ದ್ಮಲ್ಲ, ಸುಷುಮ್ನ ಸೂರ್ಯ ಚಂದ್ರಮ ಗಂಧರ್ವ ನಕ್ಷತ್ರಾಣ್ಯ ಬೇಕರೆಯೋ ಅಷ್ಟಿಗೇನೆ. ಮುಂದಕ್ಕೆ ಬುಜ್ಜು ಸುಪರ್ಣ ಅಲ್ಲ, ಬೇಕುರೆಯೋ ನಾಮ ಸ ಇದಂ ಬ್ರಹ್ಮ ಕ್ಷತ್ರಂ ಪಾತೂತ ಇದಂ ಬ್ರಹ್ಮ ಕ್ಷತ್ರಂ ಪಾ ಅಂತ ತಸ್ಮೈ ಸ್ವಾಹ ತಾಭ್ಯ ಸ್ವಾಹ. ಓಂ ಭುಜ್ಜು ಸುಪರ್ಣೋ ಯಜ್ಞೋ ಗಂಧರ್ವಸ್ತಸ್ಯ ದಕ್ಷಿಣ ಅಪ್ಸರಸ್ತವ ನಾಮ ಸ ಇದಂ ಬ್ರಹ್ಮ ಕ್ಷತ್ರಂ ಪಾತು. ಒಂದೊಂದು ಕೂತ್ಕೊಂಡು ಸಪರೇಟ್ ಆಗಿ ಹಿಂಗೆಲ್ಲ ಸೇತು ಕಡೆಯಲ್ಲಿ ಇದು ಸ ಇದಂ ಬ್ರಹ್ಮ ಕ್ಷತ್ರಂ ಪಾತು ಅಂತ. ಸಂಹಿತೆ ಪಾಠದಲ್ಲೂ ಕೂಡ ಒಂದೊಂದನ್ನು ಬಿಡಿಸಿ ಹೇಗೆ ಅದರ ಉಪಯೋಗ ಅನ್ನೋದನ್ನ ಸೂತ್ರದಲ್ಲಿ ಹೇಳಿ ಜಯಾದಿ ಹೋಮದಲ್ಲಿ. ಸೊ ಅಲ್ಲಿಗೆ ನಿಲ್ಸ್ಕೋಣ. ಋತಾಷಾಢೃತಧಾಮ ಈಗ ಆರಣ್ಯಕ ಯಾವ್ದಾಯ್ತು? ಅದ್ಯ ಸಂಭೂತಃ ಸರಿ ಹೇಳಿ. ಅದ್ಯ ಸಂಭೂತ ಆಗಿದೆಯಲ್ಲ. அது அத்திய சம்பூத. எல்லாருக்கும் முதல்ல சொல்லிக்கிறது அந்த அனுவாக்க சொல்லுங்க சொல்ல. சரி சரி. ಸಿಗ್ತಾ? ತೃತೀಯ ಪ್ರಶ್ನೆ. ಹದಿನಾಲ್ಕು 13ನೇ ಅನುವಾಕ ಉತ್ತರ ನಾರಾಯಣ ಅನುವಾಕ. ಹನ್ನೆರಡನೇ ಅನುವಾಕ ಸಹಸ್ರ ಶೀರ್ಷ.
ಹ್ಮ್ अभ्यः सम्भूतः पृथिव्यैरसाश्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वान् अमृत इह भवति नान्यः पन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनां पदमिच्छन्ति वेधसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये रुचं ब्राह्मं जनयन्तः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा असन्वशे ह्रीश्च ते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनौ व्यात्तम् इष्टं मनिषाण अमुं मनिषाण सर्वं मनिषाण जायते वशे सप्त च रायते वशे सप्त च ಉತ್ತರ ನಾರಾಯಣ ಅನ್ನುವಾಗ ಭಗವಂತ ಅವನೇನೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಅವನನ್ನ ತಿಳಿದ್ರೆ ಅಮೃತತ್ವವನ್ನು ಬೆಳಿತಾನೆ, ಮೋಕ್ಷವನ್ನು. ನಾಣ್ಯಃ ಪಂಥ ವಿದ್ಯತೆ ಅಯನಾಯ, ಇವುದಂತೂ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಭಗವಂತನನ್ನ ತಿಳಿದು ಅವನಲ್ಲಿ ಶರಣಾಗದೆ ಇದ್ರೆ ಮೋಕ್ಷ ಸಿಗೋದಿಲ್ಲ, ಬೇರೆ ಯಾವ ಮಾರ್ಗನೂ ಇಲ್ಲ. ನಾಣ್ಯಃ ಪಂಥ ಅಯನಾಯ ವಿದ್ಯತೆ, ಫಸ್ಟ್ ಬಂದಿದ್ದು ನಾಣ್ಯಃ ಪಂಥ ವಿದ್ಯತೆ ಅಯನಾಯ. ಅಯನ ಅಂದ್ರೆ ಮಾರ್ಗ, ನಾರಾಯಣ ನಾರಾಹ ಅಯನ, ಅದರಿಂದ ಬರುವಂತ ಅವನಿಂದ. ಇವನು ದೇವತೆಗಳಿಗೆ ಪುರೋಹಿತ. ಪುರೋಹಿತ ಅಂದ್ರೆ ಏನು? ಪದ ಪುರೋಹಿತ, ಹಿತವನ್ನು ಬಯಸುವ, ಹಾ? ಪುರದ ಹಿತವನ್ನು ಬಯಸುವ. ಪುರೋಹ ಅಂತಂದ್ರೆ ಮುಂದಕ್ಕೆ ಹಿತ. ಯಾರಿಗೆ? ಆ ಕುಟುಂಬಕ್ಕೆ. ಇವನು ಯಜಮಾನನಾಗಿದ್ದವನು ಆ ಕುಟುಂಬಕ್ಕೆ ಎಲ್ಲ ರೀತಿಯ ಹಿತವನ್ನು ಬಯಸುವುದಕ್ಕಾಗಿ. ಈಗ 1 ವರ್ಷ ಮಾಡಿದ್ರೆ ಸಂವತ್ಸರ ಮೇತದ್ ಕರ್ಮ ಫಲಂ, ಈಗ ಒಂದು ಸಂಸ್ಕಾರ ಏನೋ ನಡೆಸಿದ್ವಿ, ಜಾತ ಕರ್ಮ, ನಾಮಕರಣ, ಮತ್ತೊಂದು ಅವ್ರ ಮನೆಯಲ್ಲಿ. ಆ ಕುಟುಂಬದ ಯಜಮಾನನಿಗೆ ಹಿತವನ್ನು ಬಯಸುವಂತವ್ನು ಇವನು. ಅದಕ್ಕಾಗಿ ಏನೇನ್ ಬೇಕೋ ಅದನ್ನೆಲ್ಲ ಅಲ್ಲಿ ಮಾಡುವಂತ. ಅದು ಏನೋ ಏನೇನೋ ಸೇರಿಸೋದಲ್ಲ, ಶ್ರುತಿಗಳಲ್ಲಿ ಏನೇನಿದೆಯೋ ಪ್ರಿಸ್ಕ್ರಿಪ್ಷನ್ ಆ ರೀತಿಯಲ್ಲಿ ನಡೆಸೋದು. ಅವನು ಪುರೋಹಿತ. ಪುರಾಹ ಹಿತವನ್ನು ಬಯಸುವಂತವನು. ದೇವತೆಗಳಿಗೆ ಹಿತವನ್ನು ಬಯಸುವುದಕ್ಕಾಗಿ ಯೋ ದೇವಾನಾಂ ಪುರೋಹಿತ, ಪೂರ್ವೋ ಯೋ ದೇವೇಭ್ಯ ಜಾತಃ. ಪೂರ್ವ ಯಹ, ಇವನು ದೇವತೆಗಳಿಗೂ ಮೊದಲೇ ಹುಟ್ಟಿದವನು. ಅಜಾಯಮಾನ ಬಹುಧಾ ವಿಜಾಯತೆ, ಹುಟ್ಟದೇ ಇರೋವನೇ ಹುಟ್ಟಿದ. ಯಾಕೆ ಹುಟ್ಟಿದ? ಅದಕ್ಕೆ ಅದನ್ನ ಅವತಾರ ಅಂತ ಹೇಳುವಂಥದ್ದು, ಅದನ್ನು ತಿಳಿಸುವಂಥದ್ದು. ಯೋ ದೇವಾನಾಂ ಪುರೋಹಿತಃ ಪೂರ್ವೋ ಯೋ ದೇವೇಭ್ಯೋ ಜಾತಃ ನಮೋ ರುಚಾಯ ಬ್ರಾಹ್ಮಯೇ. ರುಕ್ಕು ಬ್ರಾಹ್ಮಣ ವೇದದ ಇವೆಲ್ಲ ಅದರಿಂದ ಅವನನ್ನ ಕೊಂಡಾಡೋದಕ್ಕೆ ಬರುವಂತಹದ್ದು. ಋಕ್ ಅನ್ನೋದೇ ರುಚಂ ಬ್ರಾಹ್ಮಂ ಜನಯಂತಹ ದೇವ ಅಗ್ರೆ ತದಬ್ರುವನ್. ಅವ್ರು ಹೇಳಿದ್ರು ಯಸ್ತ್ವೈವಂ ಬ್ರಾಹ್ಮಣೋ ವಿದ್ಯೋತ್ ತಸ್ಯ ದೇವ ಅಸನ್ವಶೇ. ಅವರಿಗೆ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು. ಶ್ರೀಹಿ ಲಕ್ಷ್ಮಿ ಪತ್ನಿಯರು, ಶ್ರೀ ಭೂನೀಳ. ಎಲ್ಲದಕ್ಕೂ ಕೂಡ ವೇದದ ಆಧಾರ. ಸುಮ್ಮನೆ ಏನೇನೋ ನಾವು ಸೇರಿಸ್ಬಿಟ್ಟಿರೋದು. ಇವಾಗ ಬೇರೆಯವರು ಅನ್ಬೋದಲ್ಲ, ಅದೇ ಲಕ್ಷ್ಮೀನಾರಾಯಣ ಅದ್ ಬಿಟ್ಬಿಟ್ಟು ಅದು ಯಾಕೆ 2-3 ಜನ ಅಂತಂದ್ರೆ ಇದೆ. ನೀಳಾ ದೇವಿಗಂ ಶರಣಮಹಂ ಪ್ರಪದ್ಯೆ. ಅವನಿಗೆ ಪತ್ನಿಯರು ಪ್ರಧಾನವಾಗಿ ಒಬ್ಳೇನೆ, ಅವಳೇ 3 ರೂಪದಲ್ಲಿ ಇರುವಂತಹದ್ದು. ಶ್ರೀದೇವಿ, ಭೂದೇವಿ, ನೀಳಾದೇವಿ. ಶ್ರೀಮನ್ನಾರಾಯಣ ಹೇಳ್ಬೇಕಾದ್ರೆ ನಾವು ಶ್ರೀ ವಿಶಿಷ್ಟನಾಗಿನೇ ಅವನಿರುವಂತಹದ್ದು, ಬರೀ ನಾರಾಯಣ ಇಲ್ಲ.
ರಾಘವತ್ವೇ ಭವೇ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚ ಅವತಾರೇಶು ನಿತ್ಯ ಏಷ ಅನಪಾಯಿನಿ. ದೇ ಆರ್ ಇನ್ಸೆಪರಬಲ್. ಯಾವುದೇ ಸಂದರ್ಭದಲ್ಲೂ ಕೂಡ ಬರೀ ಲಕ್ಷ್ಮಿ ಇಲ್ಲ, ಬರೀ ನಾರಾಯಣ ಇಲ್ಲ. ಸೊ ನಾರಾಯಣನ ಉಪಾಸನೆ ಆಗ್ಲಿ, ಲಕ್ಷ್ಮಿ ಉಪಾಸನೆ ಆಗ್ಲಿ, ನಾರಾಯಣನ ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಬಿಟ್ಟು ನಾರಾಯಣ ಇಲ್ಲ. ಅದಕ್ಕೆ ರಾಘವತ್ವೇ ಭವೇ ಸೀತಾ. ಅವನ ರಾಘವನಾಗಿ ಹುಟ್ಟಿದ್ರೆ ಸೀತೆಯಾಗಿರ್ತಾಳೆ. ರುಕ್ಮಿಣೀಶು ಇದರಲ್ಲಿ ರುಕ್ಮಿಣಿ ಒಬ್ಬಳೇನ, ಇನ್ನೂ 8 ಜನ ಅಷ್ಟಮೈಷ ಪ್ರಧಾನವಾಗಿ 16,101 ಜನ ಅವನಿಗೆ ಕೃಷ್ಣನಿಗೆ ಪತ್ನಿಯರು. ನರಕಾಸುರನ ಬಂಧನದಲ್ಲಿದ್ದ ಎಲ್ಲರನ್ನೂ ಕೂಡ ವಿವಾಹವಾದ ಭಾಗವತದಲ್ಲಿದೆ ಉಲ್ಲೇಖ. ದ್ವಾರಕೆಯಲ್ಲಿ ಸಪರೇಟ್ ಆಗಿ ಇವನಿಗೆ ಹೇಳ್ಬಿಟ್ಟು ಮೈಲಿಗೆ ಒಬ್ಬೊಬ್ರಿಗೂ ಅರಮನೆ 16,000. ಈಗ ಸಮುದ್ರದ ಇದರಲ್ಲಿ ಎಲ್ಲ ಐಡೆಂಟಿಫೈ ಮಾಡಿದ ಅರಮನೆಗಳಿತ್ತು, ಅದು ಇದು ಅಂತೆಲ್ಲ ಮತ್ತೇನೋ ಬರ್ತಾ ಇತ್ತು ಇನ್ವೆಸ್ಟಿಗೇಷನ್, ಸಬ್ಮರ್ಜಿಂಗು ಇದೆಲ್ಲ ಹೋಗಿ ಅವರು ಎಲ್ಲ ನೋಡಿ ಮಾಡಿದ್ರು ಇತ್ತು ಅರಮನೆಗಳು ಇದೆಲ್ಲ ಅಂತ. ಆಗಿನ ಕಾಲಕ್ಕೆ ವೈಭವ ಆಗುತ್ತೆ. ಆಮೇಲೆ ಇಟ್ ವಾಸ್ ಯಾಕೆ ಈ ಮಾತು ಅಂದ್ರೆ, ಭಗವಂತ ಮಾಡ್ಕೊಂಡಿದ್ದು ಅಥವಾ ಇದ್ದಿದ್ದು ಇರ್ಲಿಲ್ಲ ಅನ್ನೋದಕ್ಕೆ ಪ್ರೂಫ್. ಭಗವಂತನೇ ಇಲ್ಲ, ಭಗವಂತನ ನಂಬೋದೇ ಇಲ್ಲ ನಾವು. ಸಮುದ್ರವನ್ನೇ ಜಾಗ ಬಿಡು ಅಂತ ಹೇಳಿ ಜಾಗ ಮಾಡಿಕೊಂಡು ನನ್ನ ಅವತಾರ ಮುಗಿದ್ಮೇಲೆ ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಲ್ಯಾಂಡ್ ಅಂತ ಹೇಳಿ ಅದಕ್ಕೆ ಸಬ್ಬರ್ಜ್ ಆಗಿದ್ದು ದ್ವಾರಕೆ. ಮುಂದಿಂದು ಭರ್ತೃ ಸೂಕ್ತ. ಭರ್ತ ವಿಶ್ವಸ್ಯ ಭರ್ತಿ ಜಗತಃ ಪ್ರತಿಷ್ಠ. ಭರ್ತ ಅಂದ್ರೇನು? ರಕ್ಷಕ ಅಂತ. ಪತಿ ಭರ್ತ, ಅವನು ಕುಟುಂಬದ ರಕ್ಷಣೆಯ ಭಾರವನ್ನು ಹೊಡೆದವನು. ಭಾರ್ಯ ರಕ್ಷಿಸಲ್ಪಡಬೇಕಾದವು. ಹಾಗೆ ಇಡೀ ವಿಶ್ವಕ್ಕೆ ಇವನು ಭರ್ತ. ಅಖಿಲ ಜಗತ್ ಸ್ವಾಮಿನ್ ಪುರುಷಃ ನಾರಾಯಣ ಏವ, ಅದನ್ನೇ ತಿಳಿಸುವಂಥದ್ದು ಇದು. ಭರ್ತ ಸಂಧ್ರಿಯಮಾಣ ಬಿಭರ್ತಿ. ಭರ್ತಾ ಸಂಧ್ರಿಯಮಾಣೋ ಬಿಭರ್ತಿ. ಧ್ರಿಯಮಾಣೋ, ಕರೆಕ್ಟ್. ಭರ್ತಾ ಸಂಧ್ರಿಯಮಾಣೋ ಬಿಭರ್ತಿ. ಏಕೋ ದೇವೋ ಬಹುಧಾ ನಿವಿಷ್ಟಃ. ಏಕೋ ದೇವೋ ಬಹುಧಾ ನಿವಿಷ್ಟಃ. ಏಕೋ ದೇವೋ ಬಹುಧಾ ನಿವಿಷ್ಟಃ. ಒಬ್ಬನೇ ಅನೇಕವಾಗಿದ್ದಾನೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಇನ್ನೊಂದ್ ಕಡೆ ಉಪನಿಷತ್ನಲ್ಲಿ ಬರ್ಬೇಕಾದ್ರೆ ಅವನ್ ನಾರಾಯಣ ಏವ, ಅವನಿಂದನೇ ಎಲ್ಲರೂ ಉಂಟಾಗಿದ್ದು. ಎಲ್ಲ ಎಷ್ಟು ಪೂರಕವಾಗಿದೆ ಅಂತ ಸುಮ್ಮನೆ ಬರೀ ನಾವು ಇದಕ್ಕೆ ಕೇಳ್ಕೊಂಡ್ಬಿಟ್ವಿ ವಿಷ್ಣು ಅಂತ ಅಂದ್ಬಿಟ್ಟಲ್ಲ, ಅವನಿಂದನೇ ಯದ ಭಾರಂ ತಂದ್ರಯತೆ ಸ ಭರ್ತುಂ. ಯದಾ ಭಾರಂ ತಂದ್ರಯತೆ ಸ ಭರ್ತುಂ. ಯದಾ ಭಾರಂ ತಂದ್ರಯತೆ ಸ ಭರ್ತುಂ. ಯಾವಾಗ ಎಲ್ಲರ ಭಾರ, ರೆಸ್ಪಾನ್ಸಿಬಿಲಿಟಿ, ಅವರ ರಕ್ಷಣೆ, ಪ್ರೊಟೆಕ್ಷನ್, ಅವರ ಮುಂದಿನ ಇದು ಎಲ್ಲವನ್ನೂ ನೋಡ್ಕೊಳ್ಳುವಂತ. ಈಗ ಬರ್ತಾ ಅಂದ್ರೆ ಕುಟುಂಬದ ರಕ್ಷಣೆ ಅಂತಂದ್ರೆ ಏನ್ ಬರೀ ಸುಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಅವನು. ಎಲ್ಲರಿಗೂ ಆಹಾರ ಇದನ್ನೆಲ್ಲ ಹೊಂದಿಸ್ಬೇಕು. ಅವರಿಗೆ ಆಸನ ವಸನ ಪ್ರತಿಯೊಂದನ್ನು ಕೂಡ ಅವರ ಮುಂದಿನ ಏಳಿಗೆ, ಪ್ರಾಸ್ಪರಿಟಿ ಎಲ್ಲವೂ ಸಿಗುತ್ತೋ ಇಲ್ವೋ. ಈಸ್ ಇಟ್ ಓನ್ಲಿ ಆಸ್ ಎ ಬಾಡಿ ಗಾರ್ಡ್? ಅಲ್ಲ. ಭರ್ತ ಅನ್ನೋದು ನಿಜವಾದ ಅರ್ಥದಲ್ಲಿ ಎಷ್ಟು ಮಟ್ಟಿಗೆ ತಂದೆ ತಾಯಿಗಳು ಮಕ್ಕಳ ಇದಕ್ಕೆ ಅವರು ಹೊಣೆಗಾರರು, ರೆಸ್ಪಾನ್ಸಿಬಿಲಿಟಿ. ಹಿಂದೇನು ಹೇಳಿದ್ದೆ, ನಮ್ಮನೆ ಹಸು ಬಂದು ನಿಮ್ಮ ಹೊಲದಲ್ಲಿ ಮೇಯ್ದ್ರೆ ನೀವು ಬಂದು ಬೈಯೋದು ನನ್ನನ್ನ, ಹಸುನ್ ಬೈಯೋಲ್ಲ. ಯಾಕೆ? ಹಸುವಿಗೆ ರೆಸ್ಪಾನ್ಸಿಬಿಲಿಟಿ ಯಾರು? ಅದೇನಾದ್ರು ಬ್ಯಾಡ್ ಡೀಡ್ಸ್ಗೆ ಇನ್ನೆಲ್ಲ ಹೋಗಿ ಪೈರನ್ ಮೆರೆದ್ರೆ ನನಗ್ ಬರುತ್ತೆ ಹೊರತು ನಾಟ್ ಅಂದಿ ಇದು. ಹಾಗೆ ಗಂಡನಿಗೆ ಹೆಂಡತಿ ರೆಸ್ಪಾನ್ಸಿಬಿಲಿಟಿ. ಭಾರ್ಯ ಏನಾದ್ರು ತಪ್ಪು ಮಾಡಿದ್ರೆ ಭರ್ತ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ರೆಸ್ಪಾನ್ಸಿಬಲ್. ಇತ್ತನ ಸೂಕ್ಷ್ಮತೆ ಇದೆಲ್ಲ. ಈಗಿನ ಕಾಲಕ್ಕೆಲ್ಲ ಯಂಗ್ಸ್ಟರ್ಸ್ ಇವರುಗಳೆಲ್ಲ ತಲೆಗೆ ಬಂದಂಗ ಅವ್ರಿಗೆ ಸ್ವಾತಂತ್ರ್ಯ, ಅವರೇ ಬೇಡ ಇದೇ ಬೇಡ ಎಲ್ಲ ಅಂತಂದ್ರೆ ಹೊಣೆ ಯಾರಿಗೆ ಬರುತ್ತೆ ಅಂದ್ರೆ ಅವ್ರ ಪೇರೆಂಟ್ಸ್ ಬರುತ್ತೆ. ದೇ ಆರ್ ನಾಟ್ ಬ್ರಾಟ್ ಅಪ್ ವೆಲ್. ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಅಂದ್ರೆ, ಒಂದ್ ಹೆಣ್ಣೇನಾದ್ರು ಕೆಟ್ಟ ಫ್ಯಾಮಿಲಿನೇ ಹಾಳಾಯ್ತು. ಅದೇ ಒಬ್ಬ ಪುರುಷ ಕೆಟ್ಟ ಅವನು ಮಾತ್ರ ಕೆಡ್ತಾನೆ, ಅವನಿಂದ ಫ್ಯಾಮಿಲಿ ಎಲ್ಲ ಹಾಳಾಗಲ್ಲ. ಇವಳಿಗೆ ಹೋಲ್ ಇದೇ ಹೊರಟೋಗುತ್ತೆ. ಅದಕ್ಕಾಗಿ ಅಲ್ಲಿ ಸ್ಪೆಸಿಫಿಕ್ ಆಗಿ ದಾಟಬೇಡಿ, ಎಲ್ಲ ಅಂಕಿನಲ್ಲಿ ಬೆಳೆದಿರ್ಬೇಕು ಸರಿಯಾಗಿ. ನೀವು ಹೋಗಿ ಸೇರಿದ ಮನೆಯಲ್ಲಿ
ಅಲ್ಲಿ ಅವ್ರನ್ನ ನೀನು ಮಂತ್ರಗಳು ಎಷ್ಟು ಚೆನ್ನಾಗಿದೆ. ಇವತ್ತು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಹೂ ಆರ್ ಅಂತಂದ್ರೆ ನನ್ನ ಗಂಡನ್ ತಂದೆ ತಾಯಿ, ನನ್ನ ಅತ್ತೆ ಮಾವ ಅಂತ ತಿಳ್ಕೊಳಕ್ ಇವ್ರಿಗೆ ಅವಮಾನ. ದೇ ಆರ್ ಇನ್ಕನ್ಸರ್ನ್. ಬಟ್ ಕರೆಯೋದು ಮಾತ್ರ ಡ್ಯಾಡಿ, ಅಪ್ಪ, ಅಮ್ಮ ಅಂತ. ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ ಗೊತ್ತಾ ಇದು. ಆಕ್ಚುಲ್ ಆಗಿ ಏನಿದ್ದು, ತಂದೆ ತಾಯಿಗಳಾದವರು ಹೆಣ್ಣು ಮಕ್ಕಳಿಗೆ ನೀನು ಹೋದ್ ಆ ಮನೆಯಲ್ಲಿ ಸೇರಿದ್ಮೇಲೆ ಅಲ್ಲಿ ಏನೇನಿದೆ ಕಷ್ಟ ಸುಖ ಎಲ್ಲ ಇಟ್ ಈಸ್ ಯುವರ್ ಇದು. ಇನ್ನು ಕರ್ಮದ ಇದ್ದ ಪ್ರಕಾರ ಬರುತ್ತೆ. ಅದ್ರ ಜೊತೆಗೆ ಅವಳ ಫ್ಯಾಮಿಲಿ ಇದ್ರಲ್ಲಿ ಇವ್ರ ಇಂಟರ್ಫಿರೆನ್ಸ್ ಇರಬಾರ್ದು. ಹೆಣ್ಣಿನ ತಂದೆ ತಾಯಿ ಏನಾಗಲಿ ಕಷ್ಟಪಡ್ತಾ ಇದ್ರೆ ನೀವು ಹೋಗಿ ಏನ್ ಮಾಡ್ತೀರಿ, ಗಲಾಟೆ ಮಾಡಿ ಡೈವರ್ಸ್ ಮಾಡಿಸ್ತೀರಾ? ಅವಳ ಕಷ್ಟ ಆಗಿರ್ಬೋದು, ಇಲ್ಲ ಅಂತ ಹೇಳೋಲ್ಲ, ಬಟ್ ಶಿ ಹ್ಯಾಸ್ ಟು ಅಡ್ಜಸ್ಟ್. ಎಲ್ಲರ ಮನಸ್ಸನ್ನ ಗೆದ್ದು ಉದುತ್ತರ ಆರೋಹಂತಿ ವ್ಯಸ್ಯಂತಿ ಪೃತನ್ಯತಃ ಮೂರ್ಧಾನಂ ಪತ್ನಿರಾರೋಹ ಪ್ರಜಯಾಚ ವಿರಾಟ್ ಭವ ಸಂಭ್ರಾಗ್ನಿ ಶ್ವಶುರೇ ಭವ ಸಂಭ್ರಾಗ್ನಿ ಶ್ವಶ್ರುವಾನ್ ಭವ. ಆ ಪ್ರಧಾನ ಹೋಮಗಳಿದೆಯಲ್ಲ, ಮಾಂಗಲ್ಯ ಕಟ್ಟಿಬಿಟ್ಟು ಸಪ್ತಪದಿ ಆದ್ಮೇಲೆ ಅಲ್ಲಿರೋದು ಮುಖ್ಯವಾಗಿರೋದು ಈ ಮಂತ್ರಗಳು. ಲೀವ್ ಆಫ್ ದಿಸ್ ಈಗೋ ಬಿಟ್ಟು ಮನೆಯಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರಿಗೂ ಸಾಮ್ರಾಜ್ಞಿಯಾಗಿದ್ದು, ನೀನು ಹುಟ್ಟಿದ ಮನೆಗೂ ಹೆಸರು ತಗೊಂಬ. ಹಬ್ಬ ಒಳ್ಳೆ ಮನೆ ಹೆಣ್ಣನ್ ತಗೊಂಬಂದ್ವಿ, ಅವ್ರು ನೆನ್ಸ್ಕೋಬೇಕು ಇಂಥವ್ರನ್ನ ಕೊಟ್ರಲ್ಲ ಅಂತ. ದೇ ಶುಡ್ ಬಿ ಗ್ರೇಟ್ಫುಲ್. ಗಂಡಿನ ತಂದೆ ತಾಯಿಯರು ಹೆಣ್ಣಿನ ತಂದೆ ತಾಯಿಗೆ ದೇ ಶುಡ್ ಬಿ ಗ್ರೇಟ್ಫುಲ್. ಯಾಕೆಂದ್ರೆ ನಮ್ಮ ಕುಟುಂಬಕ್ಕೆ ಒಳ್ಳೆಯವಳನ್ನ ನೀಡಿದ್ದಾರೆ. ಅವಳು ಸೊಸೆಯಾಗಿ ಏನಿರ್ಬೇಕು, ಅವಳು ಮರುಮಗಳ್ ಮಾತ್ ಪಣ್ಣ ಬಂದಿರೋದು ಹೀಗೆ. ಅವಳನ್ನು ಸೊಸೆ ಅಂತ ಕನ್ಸಿಡರ್ ಮಾಡಲೇ ಇಲ್ಲ. ಆ ರೀತಿ ಇದ್ದು ಎರಡೂ ಕಡೆನಲ್ಲೂ ಹೆಸರು ತರಬೇಕಾದದ್ದು ರೆಸ್ಪಾನ್ಸಿಬಿಲಿಟಿ. ಅವರಿಗೆ ಈ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಏನ್ 95% ಮೇಲೆ ಹೇಳ್ಬೋದು. ಎಲ್ಲವೂ ಕೂಡ ಹಾಗೆ. ಒಂದು ಪುರುಷ ಒಂದು ಸ್ತ್ರೀ, ಯಾರು ಡಾಮಿನೆಂಟ್ ಆಗಿರ್ಬೇಕು? ವೇದಗಳಲ್ಲಿರೋದು ಪುರುಷ ಡಾಮಿನೆಂಟ್ ಇರಬೇಕು, ಅವಳು ರಿಸೆಸಿವ್ ಆಗಿರ್ಬೇಕು. ಹಾಗಂತ ಇವನು ನಿಂತ್ಕೋ ಕೂತ್ಕೋ ಮುಗ್ದಾನ ಹಾಕಿದ್ದೀನಿ ಎದ್ದೇಳೋ ಈ ತರದಲ್ಲಿ ಮಾಡ್ಬೇಕು ಅಂತ ಹೇಳಿ. ಸಖಾ ಸಪ್ತಪದ ಅಭೂಮ ಸತ್ಯಂತೆ ಗಮೇಯಂ. ವಿವಾದ ಮಂತ್ರಗಳು ಎಷ್ಟು ಅರ್ಥಪೂರ್ಣವಾಗಿದೆ. ಬಹಳ ಸಖ, ಲೈಫ್ ಪಾರ್ಟ್ನರ್. ನೋಬಲ್ ಇದೆಲ್ಲ ಪೂರ ಹೋಗ್ತಾ ಇದೆಯಲ್ಲ, ಬಹಳ ಶೋಚನೀಯ ಸ್ಥಿತಿ. ಈ ಗಂಡು ಮಕ್ಕಳು ಕೂಡ ದಾಸರಾಗಿ ಏನು ಜಿಹ್ವಾ ಚಾಪಲ್ಯ ಗುಹ್ಯ ಚಾಪಲ್ಯ, ತಂದೆನೋ ತಾಯಿನೋ ಬಿಟ್ಟುಬಿಟ್ಟು ಅವ್ರ ಜೊತೆನಲ್ಲೇ ಇದ್ಬಿಡು, ಅವ್ರ ಮನೇಲೇ ಇದ್ಬಿಡು. ಇವನ ಗೌರವ ಒಂದು ರೆಸ್ಪೆಕ್ಟ್ ಅವನಿಗಿರ್ಬೇಕು. ಅತ್ತೆ ಮನೆಯಲ್ಲಿ ಎಷ್ಟು ದಿವಸ ಇರೋದು? ಇರಬಾರ್ದು. ಹಾಗೆ ಅವಳು ತನ್ನ ಅತ್ತೆ ಮನೆ ತಂದೆ ತಾಯಿ ಮನೆಗೆ ಆಗಾಗ್ಲೇ ಹೋಗಬಾರ್ದು. ತನ್ನ ಹೆಂಡತಿ ಪತಿವ್ರತಿಯಾಗಿದ್ರು ತವ್ರ ಮನೇಲಿ 6 ತಿಂಗಳು ಬಿಡಬಾರದು ಅಂತಾನೆ. ಹಿಂದೆ ಇದೇನು ಅನ್ನುವಂತೆ ರಿಯಾಲಿಟಿ ಶೋ ಅಥವಾ ಹನುಮಂತ ಅಂದ್ಬಿಟ್ಟು ಲಂಬಾಣಿ ಇರ್ತಿರ್ತೈತಿ ಅಂದಿರ್ತಿರ್ತೇವೆ. ಹೆಣ್ಣಾಗಿ ಹುಟ್ಟ ಮೇಲೆ ಹೆಣ್ಣಾಗಿರ್ಬೇಕು, ತಲೆ ಮೇಲೆ ಸೆರಗಿರ್ಲಿ, ಕಲಿಯುಗ ಕೆಟ್ಟೈತಿ ತಂಗಿ ನಿಂಟೆ ರೋಮನನ್ನ ಎತ್ತ ಅರ್ಥಪೂರ್ಣವಾಗಿ. ಹೆಣ್ಣಾಗಿ ಹುಟ್ಟಿದ್ದೀಯಾ, ಹೆಣ್ಣಾಗಿ ಬಾಳೋದನ್ನ ಕಲಿ. ಸಮಾನತೆ ಅದು ಹುಚ್ಚಕ್ ಹೋಗಿ ನೀನು ಬಾಳನ್ನ ಹಾಳು ಮಾಡ್ಕೋಬೇಡ ಅನ್ನುತ್ತೆ. ಇಂತೆಂತ ಸಂದೇಶಗಳಿವೆ ಅಂತ. ಅದಕ್ಕಾಗಿ ಇದೆಲ್ಲ ಹೊರಪಡ್ತಾನೆ. ಭರ್ತ ಇವನ್ ರೆಸ್ಪಾನ್ಸಿಬಿಲಿಟಿ, ಭಾರ್ಯಾಗಿ ಅವನಿರ್ಬೇಕಾದ್ರೆ. ಇಲ್ಲಿ ಇಡೀ ವಿಶ್ವಕ್ಕೆ ಇವನು ಯದಾ ಭಾರಂ ತಂದ್ರಿಯತೆ ಸಹ ಭರ್ತುಂ, ಅವನು ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಅಂತಾನೆ. ಅವರನ್ನ ಒಳ್ಳೆಯ ಇದಕ್ಕೆ ಇರುವಂತಾನೆ. ನಿಧಾಯ ಭಾರಂ ಪುನರಸ್ತಮೇತಿ, ನಿಧಾಯ ಭಾರಂ ಪುನರಸ್ತಮೇತಿ, ನಿಧಾಯ ಭಾರಂ ಪುನರಸ್ತಮೇತಿ. ತಮೇವ ಮೃತ್ಯುಮೃತಂ ತಮಾಹುಃ, ತಮೇವ ಮೃತ್ಯುಮೃತಂ ತಮಾಹುಃ, ತಮೇವ ಮೃತ್ಯುಮೃತಂ ತಮಾಹುಃ. ತಂ ಭರ್ತಾರಂ ತಮುಗೋಪ್ತಾರಮಾಹುಃ, ತಂ ಭರ್ತಾರಂ ತಮುಗೋಪ್ತಾರಮಾಹುಃ, ತಂ ಭರ್ತಾರಂ ತಮುಗೋಪ್ತಾರಮಾಹುಃ. ಸಭೃತೋ ಭ್ರಿಯಮಾಣೋ ಬಿಭರ್ತಿ, ಸಭೃತೋ ಭ್ರಿಯಮಾಣೋ ಬಿಭರ್ತಿ, ಸಭೃತೋ ಭ್ರಿಯಮಾಣೋ ಬಿಭರ್ತಿ. ಯ ಏನಂ ವೇದ ಸತ್ಯೈವ
ಸತ್ವೈವನ ಸತ್ಯೇನ ಅಂತಿದೆ. ಸತ್ಯೇನ ಕರೆಕ್ಟ್. இந்த நாவோ வாவ தெரியுது தெலுங்குல. ಯಯೇನಂ ವೇದ ಸತ್ಯೇನ ಭರ್ತುಂ ಯಯೇನಂ ವೇದ ಸತ್ಯೇನ ಭರ್ತುಂ ಯಯೇನಂ ವೇದ ಸತ್ಯೇನ ಭರ್ತುಂ ಸದ್ಯೋ ಜಾತಮುತಜೋ ಜಹಾತ್ಯೇಷಃ ಸದ್ಯೋ ಜಾತಮುತಜಹಾತ್ಯೇಷಃ ಸದ್ಯೋ ಜಾತಮುತಜಹಾತ್ಯೇಷಃ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮಃ ಭವೆ ಭವೆ ನಾತಿ ಭವೆ ಭವೋನ್ಮಮಾಯ ನಮಃ. ರುದ್ರನಿಗೆ ಹೇಳ್ಬೇಕಾದ್ರೆ ಸದ್ಯೋ ಜಾತ ನನಗೇನ ಆ ಕ್ಷಣದಲ್ಲಿ ಅವನು ಹುಟ್ಟಿದ್ದು. ಭಗವಂತನಿಗೂ ಅನ್ವಯ, ಅವನಿಗೆ ಶಿವನಿಗಲ್ಲೇ ಇದ್ ಮಾಡಿದ್ದೆ ಅಥವಾ ಇದಾಗ ಹೇಳಿದ್ರೆ ಅವನು ಸಂಕಲ್ಪ ಮಾಡಿದ ತಕ್ಷಣ ನಾನು ಇಲ್ಲಿ ಹುಡ್ತೀನಿ ಅಂತಂದಾಗ ಆ ಕ್ಷಣವೇ ಈ ದೇವತೆಗಳು ಇವ್ರುಗಳೆಲ್ಲ ಹುಟ್ಟಿದಾಗ ಇವರಿಗೆಲ್ಲ ಇದೆಲ್ಲ ಇಲ್ಲ, ಏನೋ ಇನ್ನು ತಡೆ ಮೇಲೆ ಇರೋದು ಇಲ್ಲ. ಇದ್ದ ತಕ್ಷಣ ಅವ್ರದೇ ಈಗ ಹಸು ಕರುಗಳು ಹುಟ್ಟಿದ ತಕ್ಷಣ ಎದ್ದು ಓಡಾಡುತ್ತೋ ಇಲ್ವಾ? ಮಕ್ಕಳು ನಮ್ಮ ಇವರು ಮನುಷ್ಯ ಹುಟ್ಟಿದ ತಕ್ಷಣ ಎದ್ದು ಓಡಾಡ್ತಾನೋ ನಡೆಯೋಕ್ಕಾಗುತ್ತೋ? ಇವೆಲ್ಲ ಅನ್ಸಿರುವಂತದ್ದು. ಭಗವಂತ ಸಂಕಲ್ಪಿಸಿದ ತಕ್ಷಣ ಅವನ ಆವಿರ್ಭವಿಸಿದ ಅಷ್ಟೆ. ಇಲ್ಲಿ ಯಶೋದೆಗಾಗಿ ಅವನು ನಡೆಸಿದಂತ ಚೇಷ್ಟೆಯಲ್ಲಿ ಆಶ್ಚರ್ಯ ಚೇಷ್ಟಿತಗಳು, ಅಂಬೆಗಾಲಿಟ್ಟ, ಹಿಂದಿನಿಂದ ಬಂದು ಅವಳನ್ನ ಹಿಡ್ಕೊಂಡ, ತೊದಲು ತಪ್ಪುಗ ಹೆಚ್ಚಿ ಇಟ್ಕೊಂಡು ಹೋದ ಅಂತ ಒಂಚೂರು 2 ಹೆಜ್ಜೆ ಬೀಳಲ್ವಾ? ಆ ತರದ್ದೆಲ್ಲ ಇವನ ನಟನೆಗಳು ಮಾಡಿದ್ದು. ಅದ್ರ ನೇರವಾಗಿ ಇವನು ಈಗ ನರಸಿಂಹನಾಗಿ ಬಂದಾಗ ಅಲ್ಲೇನು ಬೇರೆ ಬೇರೆ ಅವತಾರಗಳು, ವರಹನಾಗಿ ಬಂದಾಗ ಒಂದೇ ಸಲಿ ಅದು ಸದ್ಯೋ ಜಾತಂ ಉತ ಜಹ ಯಶಃ ಉತೋ ಜರಂತಂ ನ ಜಹಾತ್ಯೇಕಂ ಉತೋ ಜರಂತಂ ನ ಜಹಾತ್ಯೇಕಂ ಉತೋ ಜರಂತಂ ನ ಜಹಾತ್ಯೇಕಂ ಉತೋ ಬಹೂನೇಕಮಹರ್ಜಹಾರ ಉತೋ ಬಹೂನೇಕಮಹರ್ಜಹಾರ ಉತೋ ಬಹೂನೇಕಮಹರ್ಜಹಾರ ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ ಅತಂದ್ರೋ ದೇವಃ ಸದಮೇವ ಪ್ರಾರ್ಥಃ ಯಸ್ತದ್ವೇದ ಯತ ಆ ಬಭೂವ ಯಸ್ತದ್ವೇದ ಯತ ಆ ಬಭೂವ ಯಸ್ತದ್ವೇದ ಯತ ಆ ಬಭೂವ ಸಂಧಾಂಚ ಯಾಗಂ ಸಂಧದೆ ಬ್ರಹ್ಮಣೈಷಃ ಸಂಧಾಂಚ ಯಾಗಂ ಸಂದಧೆ ಬ್ರಹ್ಮಣೈಷಃ ಸಂಧಾಂಚ ಯಾಗಂ ಸಂದಧೆ ಬ್ರಹ್ಮಣೈಷಃ ರಮತೆ ತಸ್ಮಿನ್ ನುತ ಜೀರ್ಣೇ ಶಯಾನಿ ರಮತೆ ತಸ್ಮಿನ್ ನುತ ಜೀರ್ಣೇ ಶಯಾನೆ ರಮತೆ ತಸ್ಮಿನ್ ನುತ ಜೀರ್ಣೇ ಶಯಾನೆ ನೈನಂ ಇವರು ಜಹ ಉದಾತ್ತು ಮಾತ್ರ ಇಕ್ಮಮ್ಮ. ಹಾ? ತಸ್ಮಿನ್ ನುತ ಉದಾತ್ತು ಮಾತ್ರ ಇಕ್ದಂಗೆ ಮತ್ತೆ ತಸ್ಮಿನ್ ನುತ ಇಲ್ಲ ಹಿಂಗೆ ಕರೆಕ್ಷನ್ ಕೊಟ್ಟಿರ್ತೀವಿ ನಮ್ಮ ಸ್ವರಿತ ಪಂಡಿರ್ತೀವಿ. ಅದು ಉಂಡೆ ತಸ್ಮಿನ್ ಎಂತಕೆನಕ ಸಂಯುಕ್ತಾಕ್ಷರ ಕಿನ್ನ ಪರಂಗುವಂಗೆ ಹಾ ನಾಳೆ ತಸ್ಮಿನ್ ಹೊತೆ ಓಕೆ 2 ಗೀಟು ಮೇಲೆ ಆಮೇಲೆ ಅನುದಾತ ಇಮಿಡಿಯೇಟ್ ಆಗಿ ಆಮ ರಮತೆ ತಸ್ಮಿನ್ ಉತ ಜೀರ್ಣೇ ಶಯಾನಿ ರಮತೆ ತಸ್ಮಿನ್ ಉತ ಜೀರ್ಣೇ ಶಯಾನೆ ರಮತೆ ತಸ್ಮಿನ್ ಉತ ಜೀರ್ಣೇ ಶಯಾನೆ ನೈನಂ ಜಹಾತ್ಯಃ ಪೂರ್ವ್ಯೇಷು ನೈನಂ ಜಹಾತ್ಯಃ ಸುಪೂರ್ವ್ಯೇಷು ನೈನಂ ಜಹಾತ್ಯಃ ಸುಪೂರ್ವ್ಯೇಷು ನೈನಂ ಜಹಾತಿ ಅಹಹ ಸುಪೂರ್ವೇಶು ಅಹಸ್ಸು ಅಹಸ್ ಅನ್ನಕ ಹಿಂಸ ಅಹೋರಾತ್ರಿ ಅಹಸ್ ನೋಡಿ ತ್ವಾಮಾಪೋ ಅನುಸರ್ವಾ ಆಶ್ಚರಂತಿ ಜಾನತೀಹಿ ವಾಮಾಪೋ ಅನುಸರ್ವಾ ಆಶ್ಚರಂತಿ ಜಾನತೀಃ
त्वामापो अनुसर्वाश्चरन्ति जानतीः वत्सं पयसा पुनानाः वत्सं पयसा पुनानाः वत्सं पयसा पुनानाः त्वमग्निगं हव्यवाहगं समिन्थे त्वमग्निगं हव्यवाहकं समिन्थे त्वमग्निगं हव्यवाहकं समिन्थे त्वं भर्ता मातरिष्वा प्रजानाम् त्वं भर्ता मातरिष्वा प्रजानाम् त्वं भर्ता मातरिष्वा प्रजानाम् त्वं यज्ञस्त्वमुमेवासि सोमः त्वं यज्ञस्त्वमुमेवासि सोमः त्वं यज्ञस्त्वमुमेवासि सोमः तव देवा हवमायन्ति सर्वे तव देवा हवमायन्ति सर्वे तव देवा हवमायन्ति सर्वे त्वमेकोऽसि बहूननुप्रविष्टः त्वमेकोऽसि बहूननुप्रविष्टः त्वमेकोऽसि बहूननुप्रविष्टः त्वम् एकः असि बहून् अनुप्रविष्टः ನೀನೊಬ್ಬನೇನೆ ಎಲ್ಲದರಲ್ಲೂ ಅನುಪ್ರವೇಶ ಮಾಡಿದವನು ಅಂತಃಪ್ರವಿಷ್ಟಃ ಶಾಸ್ತ್ರಾಜನಾನಂ ಸರ್ವಾತ್ಮ ಎಲ್ಲದರ ಒಳಗೂ ಹೋಗಿದ್ದಾನೆ ಹೊರಗಡೆನೂ ಇದ್ದಾನೆ ಹಾಗೆ ಪ್ರತಿ ಒಂದರಲ್ಲೂ ಪ್ರವೇಶಿಸುವಂತ ಶಕ್ತಿ ಅವನೊಬ್ಬರಿಗೆ ತ್ವಂ ಏಕಃ ಅಸಿ ನ ಬ್ರಹ್ಮ ನೇಶಾನಃ ಬ್ರಹ್ಮನಿಗೂ ಸಾಧ್ಯ ಇಲ್ಲ ಈಶ್ವರನಿಗೂ ಸಾಧ್ಯ ಇಲ್ಲ ಅವನಿಗೂ ಬೇರೆ ದೇವತೆಗಳಿಗೂ ಏನ್ ವ್ಯತ್ಯಾಸ ಅನ್ನೋದೆಲ್ಲ ಇಲ್ಲೇ ಬರುತ್ತೆ ಬಹಳ ಸ್ಪಷ್ಟವಾಗಿ. ಈಗ ಅಂತರ್ಯಾಮಿಯ ಅದೃಶ್ಯವಾಗೋದು ಸಡನ್ ಆಗಿ ಏನೋ ಇವ್ರು ಕೇಳಿದ್ದು ಏಕವಾದದ್ದು ಇದೆಲ್ಲ ಕೊಡೋದಕ್ಕೆಲ್ಲ ಅವಕಾಶ ಉಂಟು ಅವ್ರಿಗೆ, ಬ್ರಹ್ಮನಿಗೆ ಈಶ್ವರನಿಗೆ ಇವ್ರಿಗೆಲ್ಲ. ಆದ್ರೆ ಪ್ರತಿ ಒಂದರಲ್ಲೂ ಒಳಗಡೆ ಪ್ರವೇಶ ಇದೆಯಲ್ಲ ಅದು ಎಲ್ರೂ ಮಾಡ್ಲಿಕ್ಕಾಗಲ್ಲ. ತ್ವಂ ಏಕಃ ಅಸಿ ಬಹೂನ್ ಅನುಪ್ರವಿಷ್ಟಃ. ನಮಸ್ತೆ ಅಸ್ತು ಸುಹವೋ ಮಯೇಧಿ नमस्ते अस्तु सुभवो मयेधि नमस्ते अस्तु सुभवो मयेधि ನಮೋ ವಾಮಸ್ತು ಶೃಣುತಗಂ ಹವಂ ಮೇ नमो वामस्तु शृणुतगं हवं मे नमो वामस्तु शृणुतगं हवं मे ಪ್ರಾಣಾಪಾನ ವಜ್ರಗಂ ಸಂಚರಂತೌ प्राणापानावजिरगं ಸಂಚರಂತೌ प्राणापानावचिरगं संचरन्तौ ಪ್ರಾಣಾಪಾನೌ ಅಜಿರಗಂ ಸಂಚರಂತೋ. ಪ್ರಾಣಾಪಾನೌ ಅಜಿರ ಅಕಾರ ಇದೆಯಲ್ಲ ಅದರಿಂದ ಅದು ಔಕಾರ ಹೋಗ್ಬಿಟ್ಟು ಆ ದೀರ್ಘ ಬರುತ್ತಲ್ಲ. ಪ್ರಾಣಾಪಾನ ಬಕಾರ ಆದೇಶ. ಪ್ರಾಣಾಪಾನ ವಜಿರಗಂ ಸಂಚರಂತೌ. ಪಯಾಮಿ ವಾಂ ಬ್ರಹ್ಮಣ ತೋರ್ತಮೇತಂ वयामि मां ब्रह्मणा तूर्तमेतं वयामि वां ब्रह्मणा तूर्तमेतं ಯೋ ಮಾಂ ದ್ವೇಷ್ಟಿ ತಂ ಜಹಿತಂ ಯುವಾನ यो मां द्वेष्टि तं जहितं युवाना यो मां द्वेष्टि तं जहितं युवाना ಯಾರನ್ನ ನಾನು ದ್ವೇಷಿಸ್ತೇನೋ ತಂ ಜಹಿ ನೀನು ಅವನನ್ನ ನಾಶ ಮಾಡು, ಜಯಿಸು ಅವನನ್ನ, ಕೊಲ್ಲು ಅನ್ನುವಂಥದ್ದು. ಪ್ರಾಣಾಪಾನೋ ಸಂವಿಧಾನೋ ಜಹಿತಂ प्राणापानौ संविधानौ जहितौ प्राणापानौ संविधानौ जहितम् ನುನ್ನೆ ಅಂತಿಲ್ಲ. ಇದೇನು ಯೋ ಮಾಂ ದ್ವೇಷ್ಟಿ ಅನ್ನೋದು. ಏನ್ ನಾನು ದ್ವೇಷಿಸುವಂತವ್ನು ನೀನ್ ಕೊಲ್ಲು ಅಂತ. ನಾನ್ ದ್ವೇಷಿಸೋನ್ ಯಾರು? ಇಟ್ ಈಸ್ ನಾಟ್ ಲಿಟರಲಿ ನನ್ನ ಶತ್ರು, ನನ್ನನ್ನು ಅವನು ಹೇಟ್ ಮಾಡ್ತೇನೆ ಅಂತಲ್ಲ. ನನಗೆ ಅರಿಷಡ್ವರ್ಗಗಳಿದೆಯಲ್ಲ ಅದನ್ನು ಜಯಿಸೋದಕ್ಕೆ ಆ ಶಕ್ತಿಯನ್ನು ಕೊಡು. ಅರ್ಥ ಇಲ್ಲಿ ತನಕ ಬರ್ಬೋದು. ಕಂಟ್ರೋಲ್ ಯುವರ್ ಸೆನ್ಸಸ್. ಸಾಧ್ಯವಾದು ದೇ ಆಲ್ವೇಸ್ ಡಾಮಿನೇಟ್ ಅಸ್. ಅದ್ರ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತ ಶಕ್ತಿಯನ್ನು ನೀನ್ ಅವನಿಗೆ ನೀಡಬೇಕು. ಐ ಮಸ್ಟ್ ಹ್ಯಾವ್ ಕಂಟ್ರೋಲ್ ಆನ್ ಆಲ್ ಮೈ 5 ಸೆನ್ಸಸ್. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ದಶೇಂದ್ರಿಯಗಳು. ಅದಕ್ಕೆ ರಾವಣನ ದಶಶಿರದೇನು ಮನುಷ್ಯ ಶತಶಿರನೋ ಅಂತಾರೆ ಸಂಕುತಿನ ಕಗ್ಗದಲ್ಲಿ. 10 ತಲೆ ನಮಗಿದೆಯೋ ಅಂದ್ರೆ ಇದೆ ಈ 10. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ.
ನಮ್ಮ ವಿವೇಕದ ಒಳಗೆ ಇಳಿದಿದ್ರೆ ವಿ ವಿಲ್ ಬಿ ಲಾಸ್ಟ್, ಹೋಗ್ಬಿಡ್ತೀವಿ ನಾವು. ಇಂದ್ರಿಯಗಳು ಅವುಗಳ ಮೇಲೆ ಪ್ರಭುತ್ವ ಸಾಧಿಸ್ತಿದ್ರೆ, ಇಂದ್ರಿಯಕ್ಕೆ ಅಧೀನನಾಗಬಾರ್ದು, ಇಂದ್ರಿಯ ದಾಸರಾಗಬಾರ್ದು, ಇಂದ್ರಿಯಕ್ಕೆ ಮಾಸ್ಟರ್ಸ್ ಆಗ್ಬೇಕು. ಅದಕ್ಕಾಗಿ ನೀನು ಅವುಗಳನ್ನ ಜಯಿಸುವ ಶಕ್ತಿಯನ್ನು ನೀಡಬೇಕು ಅನ್ನೋದನ್ನ ಪ್ರಾಣಾಪಾನೌ ಸಂವಿಧಾನೌ ಜೇತಮಚನ ಅಮುಷ್ಯಾಸು ನಾಮ ಸಂಗಸಾಥಾಂ ಅಮುಷ್ಯಾಸು ನಾಮ ಸಂಗಸಾಥಾಂ ಅಮುಷ್ಯಾಸು ನಾಮ ಸಂಗಸಾಥಾಂ ತಮ್ಮೇ ದೇವ ಬ್ರಹ್ಮಣ ಸಂವಿಧಾನೌ ತಮ್ಮೇ ದೇವ ಬ್ರಹ್ಮಣ ಸಂವಿಧಾನೌ ತಮ್ಮೇ ದೇವ ಬ್ರಹ್ಮಣ ಸಂವಿಧಾನೌ ವಧಾಯ ದತ್ತಂ ತಮಹಗಂ ಹನಾಮಿ ವಧಾಯ ದತ್ತಂ ತಮಹದಂ ಹನಾಮಿ ವಧಾಯ ದತ್ತಂ ತಮಹದಂ ಹನಾಮಿ ಅಸಜ್ಜಾನ ಸತ ಬಭೂವ ಅಸಜ್ಜಾನ ಜಾನಸತ ಆಬಭೂವ ಅಸಜ್ಜಾನಸತ ಆಬಭೂವ ಯಂ ಯಂ ಜಜಾನ ಸವು ಗೋಪೋ ಅಸ್ಯ ಯಂ ಯಂ ಜಜಾನ ಸ ಉಪೋಪೋ ಅಸ್ಯ ಯಂ ಯಂ ಜಜಾನ ಸ ಉಪೋಪೋ ಅಸ್ಯ ಯದಾ ಭಾರಂ ತಂದ್ರಯತೆ ಸ ಭರ್ತುಂ ಯದಾ ಭಾರಂ ತಂದ್ರಯತೆ ಸ ಭರ್ತುಂ ಯದಾ ಭಾರಂ ತಂದ್ರಯತೆ ಸ ಭರ್ತುಂ ಎಲ್ಲ ರೀತಿಯ ರಕ್ಷಣೆಯನ್ನು ಯಾರು ಕೊಡ್ತಾನೋ ಅವನು ಭರ್ತ, ಸಹ ಭರ್ತುಂ. ಪರಾಸ್ಯ ಭಾರಂ ಪುನರಸ್ತಮೇತಿ ಪರಾಸ್ಯ ಭಾರಂ ಪುನರಸ್ತಮೇತಿ ಪರಾಸ್ಯ ಭಾರಂ ಪುನರಸ್ತಮೇತಿ ತದ್ವೈ ತ್ವಂ ಪ್ರಾಣೋ ಅಭವಃ ತದ್ವೈ ತ್ವಂ ಪ್ರಾಣೋ ಅಭವಃ ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೇಃ ಮಹಾನ್ ಭೋಗಃ ಪ್ರಜಾಪತೇಃ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾಣಃ ಭುಜಃ ಕರಿಷ್ಯಮಾಣಃ ಭುಜಃ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವಾ ಯದ್ದೇವಾನ್ ಪ್ರಾಣಯೋ ನವ ಯದ್ದೇವಾನ್ ಪ್ರಾಣಯೋ ನವ ಏಕಂ ಪ್ರಜಾನಾಂಗಸಾಥಾಂ ನವಾ ಏಕಂ ಪ್ರಜಾನಾಂಗಸಾಥಾಂ ನವ ಏಕಂ ಪ್ರಜಾನಾಂಗಸಾಥಾಂ ನವ ಹರಿಗಂ ಹರಂತಮನುಯಂತಿ ದೇವಾಃ ಹರಿಗಂ ಹರಂತಮನುಯಂತಿ ದೇವಾಃ ಹರಿಗಂ ಹರಂತಮನುಯಂತಿ ದೇವಾಃ. ಈ ಹನುಮಕಕ್ಕೆ ಮೃತ್ಯು ಸೂಕ್ತ ಅಂತ ಹೆಸರು. ಮೃತ್ಯು ಸೂಕ್ತ ಅಂದ್ರೆ ಏನು, ಮೃತ್ಯು ಬಗ್ಗೆ ಅಂತಲ್ಲ, ಮರ್ತ್ಯತ್ವ ಅಮೃತತ್ವದ ಕಡೆಗೆ ಹೋಗ್ಬೇಕಾದ್ರೆ ಇವನು ಕೃಪೆ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ಅವನನ್ನು ಇದೇ ಮೃತ್ಯು ಸೂಕ್ತ ಈ ಇದು ಬರ್ತಲ್ಲ ಷಷ್ಠಬ್ದಿ ಶಾಂತಿ ಇದರಲ್ಲಿ, ಅಲ್ಲೂ ಕೂಡ ಇದು ಉಂಟು, ಜಪಿಸುವಂತಹದ್ದು. ಬೇರೆ ಬೇರೆ ಇದೆಲ್ಲ ಮಾಡುತ್ತಲ್ಲ ಕಡೆಯಲ್ಲಿ ಆಯುಷ್ಯ ಹೋಮ, ಇದು ಅದಕ್ಕೆ ಮೊದಲು ಇದನ್ನು ಹೇಳಿ ಚರು ಹೋಮವನ್ನು ನಡೆಸುವಂತಹದ್ದು, ಮೃತ್ಯು ಸೂಕ್ತವನ್ನು ಹೇಳಿ. ಹರಿಗಂ ಹರಂತ ಮನುಯಂತಿ ದೇವ ಇದಾಚ ಅಡಿಬರುವಾಚ ಆಚಾಚಿ ವಿಶ್ವಸ್ಯೇಷಾನಾಂ ವೃಷಭಂ ಮತೀನಾಂ ವಿಶ್ವಸ್ಯೇಷಾನಾಂ ವೃಷಭಂ ಮತೀನಾಂ ವಿಶ್ವಸ್ಯೇಷಾನಾಂ ವೃಷಭಂ ಮತೀನಾಂ ಬ್ರಹ್ಮಸ್ವರೂಪಮನುಮೇದಮಾಗಾತ್ ಬ್ರಹ್ಮಸ್ವರೂಪಮನುವೇದಮಾಗಾತ್ ಬ್ರಹ್ಮಸ್ವರೂಪಮನುವೇದಮಾಗಾತ್ ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಮಾಚಿದೋ ಮೃತ್ಯೋ ಮಾ ಬಧೀಃ ಮಾಚಿದೋ ಮೃತ್ಯೋ ಮಾವಧೀಃ ಮಾಚಿದೋ ಮೃತ್ಯೋ ಮಾವಧೀಃ ಮಾಮೇ ಬಲಂ
विवृहो मा प्रमोषीः मामे बलं विवृहो मा प्रमोषीः मामे बलं विवृहो मा प्रमोषीः प्रजां मामेरीरिष आयुरुग्र प्रजां मामेरीरिष आयुरुग्र प्रजां मामेरीरिष आयुरुग्र ऋचक्षसन्त्वा हविषा विधेम ऋचक्षसं त्वा हविषा विधेम ऋचक्षसं त्वा हविषा विधेम सद्यश्चकमानाय सद्यश्चकमानाय प्रवेपानाय मृत्यवे अवेपानाय मृत्यवे अवेपानाय मृत्यवे प्रास्मा आशा अशृण्वन् प्रास्मा आशा अशृण्वन् प्रास्मा आशा अशृण्वन् कामेन जनयत् पुनः कामेन जनयत् पुनः कामेन जनयत् पुनः ಕಾಮೇನ ಅಜನಯತೆ ಪುನಃ. ಇವನ ಬಯಕೆಗಳು ಅದರಿಂದ ಇವನು ಮತ್ತೆ ಹುಟ್ಟುತ್ತಾನೆ. ನಾವು ಹುಟ್ಟೋದಕ್ಕೇನ್ ಕಾರಣ? ನಮ್ಮ ಸುಖ ದುಃಖ ಎರಡದಕ್ಕೂ ಮಾಡಿದಂತ ಪುಣ್ಯ ಪಾಪ ಕರ್ಮಗಳು ಅದನ್ನು ಅನುಭವಿಸೋದಕ್ಕಾಗಿ ದಿಸ್ ಬರ್ತ್. ಪ್ರಾರಬ್ಧ ಕರ್ಮ ಅನ್ನೋದು ಫಲವನ್ನು ಅನುಭವಿಸೋದಕ್ಕೆ ಕೊಟ್ಟಂತ ಶರೀರ. ಅದು ಮನುಷ್ಯರಿರುವ ಕ್ರಿಮಿಯೋ ದೇವತೆಯೋ ರಾಕ್ಷಸನೋ ಯಾವುದೋ. ಯಾಕೆ ಆಯಾ ಶರೀರಗಳು ಅಂತಂದ್ರೆ ಬಿಕಾಸ್ ಆಫ್ ಹಿಸ್ ಬ್ಯಾಡ್ ಡೀಡ್ಸ್. ಇದನ್ನೇ ಅವನು ಭಗವಂತ ಹೇಳಿದ್ದು, ಎಲ್ಲವನ್ನ ನಾನೇ ಮಾಡೋನು, ಆದ್ರೆ ಅದಕ್ಕೆ ಕಾಸ್ ನಾನಲ್ಲ. ಚಾತುರ್ವರ್ಣ್ಯಮಯ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಅಕರ್ತಾರಂ ಇತಿ ಮಾಮಿದ್ಧಿ. ನಾನಲ್ಲ ಅದಕ್ಕೆ ಕಾರಣ ಅನ್ನೋದನ್ನು ಸರಿಯಾಗಿ ತಿಳ್ಕೊ ಅರ್ಜುನ. ಇವನು ಬ್ರಾಹ್ಮಣ, ಅವನು ಕ್ಷತ್ರಿಯ, ಇವನು ಕ್ರಿಮಿ, ಅವನು ದೇವ, ಇವನು ಇವನು ಪ್ರೇತ. ಅವರವರಿಗೆ ಅದನ್ನೆಲ್ಲ ಮಾಡಿದವನು ನಾನೇನೆ. ಆದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವರವ್ರ ಕರ್ಮ. ಅದಕ್ಕಾಗಿ ಕಾಮೇನ ಅಜನಯತೆ ಪುನಃ ಕಾಮೇನ ಮೇ ಕಾಮ ಆಗಾತ್ कामेन मे काम आगात् कामेन मे काम आगात् ಹೃದಯಾತ್ ಹೃದಯಂ ಮೃತ್ಯೋಃ हृदयात् हृदयं मृत्योः हृदयात् हृदयं मृत्योः ಹೃದಯಾತ್ ಹೃದಯಂ ಧಾವತ್ ಬರುತ್ತೆ ಒಟ್ಟಿಸುವಿ. ಯದಮೀಶಾ ಮದಃ ಪ್ರಿಯಂ यदमीशा मदः प्रियं यदमीशा मदः प्रियं ತದೈತೋಪಮಾಮಭಿ तदैतूपमामभि ಪರಂ ಮೃತ್ಯೋ ಅನುಪರೇಹಿ ಪಂಥಾಂ परं मृत्यो अनुपरेहि पन्थाम् परं मृत्यो अनुपरेहि पन्थाम् ಯಸ್ತೆ ಸ್ವ ಇತರೋ ದೇವಯಾನಾತ್ यस्ते स्व इतरो देवयानात् यस्ते स्व इतरो देवयानात् ಚಕ್ಷುಷ್ಮತೆ ಶೃಣ್ಮತೆ ತೇ ಬ್ರವೀಮಿ चक्षुष्मते शृण्वते ते ब्रवीमि चक्षुष्मते शृण्वते ते ब्रवीमि ಮಾನಃ ಪ್ರಜಾಗಂ ರೀರಿಷೋ ಮೋತ ವೀರಾನ್ मानः प्रजागम्भीरिशो मोत वीरान् मानः प्रजागम्भीरिशो मोत वीरान् ಪ್ರಪೂರ್ವ್ಯಂ ಮನಸಾ ವಂದಮಾನಃ प्रपूर्व्यं मनसा वन्दमानः प्रपूर्व्यं मनसा वन्दमानः ನಾಧಮಾನೋ ವೃಷಭಂ ಚರ್ಷಣೀನಾಂ नाधमानो वृषभं चर्षणीनाम् नाधमानो वृषभं चर्षणीनाम् ಯಃ ಪ್ರಜಾನಾಮೇ ಕರ್ಮಣಾನ್ ಮಾನುಷೀಣಾಂ यः प्रजानामे कर्माणान् कर्माणु ಕರ್ಮಾಣಾನ್ कर्मा ಕರ್ಮಾಣ್ ಮಾನುಷೀನ್ ಕರಾಣ ಸರಿ ಸರಿ मानुषी ಯ ಪ್ರಜಾನಾಮೇ ಕರಾಣಾನ್ ಮಾನುಷೀಣಾಂ ಕರಾಣಾಂ ಮಾನುಷೀಣಾಂ
कराण्मानुषीणाम् यः प्रजानामे करान् मानुषीणाम् यः प्रजानामे कराण्मानुषीणाम् यः प्रजानामे कराण्मानुषीणाम् मृत्युं यजे प्रथमजामृतस्य मृत्युं यजे प्रथमजामृतस्य मृत्युं यजे प्रथमजामृतस्य मृत्यवे वीरागश्चत्वारि च मृत्यवे वीरागश्चत्वारि च मृत्यवे वीरागश्चत्वारि च ಮುಂದಿಂದು ಸೂರ್ಯೋಪಸ್ಥಾನ ಮಂತ್ರಃ ತರಣಿರ್ವಿಶ್ವದರ್ಶತಃ तरणिर्विश्वदर्शतः तरणिर्विश्वदर्शतः ಜಾಗೃತಿ ಪ್ರಚಂಡಿದ್ದೀವಿ ನಮೋ नमो ब्रह्मणे ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತಾ ಭೂಯಾಸಂ कर्णयो श्रुतं ಮಾಚ್ಯೋದ್ಭಂ ಮಮ ಮುಷ್ಯವೋ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು